ನಮಸ್ಕಾರ. ಹಾಗೂ ಅಲ್ಲಮ ತಂಡದ ಸದಸ್ಯರಿಗೆ ಈ ದಿನ ಶ್ರೀಮತಿ ತ್ರಿವೇಣಿಯವರ ಜನ್ಮದಿನ. ಸೆಪ್ಟೆಂಬರ್ 1, 1928ರಲ್ಲಿ ಜನಿಸಿದ ಶ್ರೀಮತಿ ತ್ರಿವೇಣಿಯವರು ತಮ್ಮ ಜೀವಿತಕಾಲದ ಅಲ್ಪಕಾಲದಲ್ಲೇ ತಾವು ಜೀವಿಸಿದ ಅಲ್ಪಕಾಲದಲ್ಲೇ ಸಾಕಷ್ಟು ಕಾದಂಬರಿಗಳನ್ನು ಮತ್ತು ಕಥೆಗಳನ್ನು ಬರೆದು ಆ ನಂತರ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ಳುವಂತಹದ್ದು ಬಹಳ ಮುಖ್ಯ ಅನ್ನುವಂತಹ ಆಲೋಚನೆ ಕೆಲವು ಗೆಳೆಯರಿಗೆ ಬಂದಿದೆ. ಹಾಗಾಗಿ ವಿಶಾಲಾರಾಧ್ಯ ಹಾಗೂ ಅವರ ಸದಸ್ಯರು ಹೀಗೆ ಒಂದು ಸೊಗಸಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಜರುಗಲಿದೆ. ಅದರಲ್ಲಿ ನಾನು ಕೂಡ ಒಂದು ಭಾಗವಾಗಿರೋದಕ್ಕೆ ನನಗೆ ಖುಷಿ ಇದೆ. ಹಾಗಾಗಿ ಅವರ ಬಗ್ಗೆ ಇಲ್ಲಿ ಓದಲಿಕ್ಕೆ ಕೆಲವೊಂದು ಕಾದಂಬರಿಯ ಪುಟಗಳನ್ನು ಅಥವಾ ಕಥೆಯ ಪುಟಗಳನ್ನು ಓದಲಿಕ್ಕೆ ಹೇಳಿದ್ದಾರೆ. ನಾನು ಅವರನ್ನು ಪರಿಚಯಿಸಿದ ಒಂದು ಸಣ್ಣ ತುಣುಕನ್ನು ಓದ್ತಾ ಇದ್ದೇನೆ. ಇದನ್ನು ಬರೆದವರ ಹೆಸರನ್ನು ನಾನು ಕಾಣಲಾಗಲಿಲ್ಲ. ಇಲ್ಲಿ ಬರೆದವರ ಹೆಸರು ಇಲ್ಲ. ನಾನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ತ್ರಿವೇಣಿಯವರ ಕತೆ ಮತ್ತು ಕಾದಂಬರಿಗಳಲ್ಲಿ ಇರುವಂತಹ ಒಂದು ಅವರ ಸ್ವರೂಪ, ಕಾದಂಬರಿ ಮತ್ತು ಕಥೆಗಳ ಸ್ವರೂಪ ಮತ್ತು ಅವರು ಆಯ್ಕೆ ಮಾಡಿಕೊಂಡ ವಸ್ತು ವೈವಿಧ್ಯಗಳ ಬಗ್ಗೆ ಇಲ್ಲಿ ಒಂದು ಬರಹ ಇದೆ, ಒಂದು ಲೇಖನದ ತರಹ ಇದೆ. ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರವತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿ ಕಾದಂಬರಿ ಲೋಕದಲ್ಲಿ ಶಾಶ್ವತ ನೆಲೆ ಕಂಡುಕೊಂಡ ಲೇಖಕಿ ತ್ರಿವೇಣಿ. ತಮ್ಮ ಜೀವಿತದ ಅಲ್ಪಾವಧಿಯಲ್ಲೇ 21 ಕಾದಂಬರಿಗಳನ್ನು, 41 ಸಣ್ಣ ಕಥೆಗಳನ್ನು ಬರೆದು ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದವರು. ಲೇಖಕರ ಅಪ್ರತಿಮ ಪ್ರತಿಭೆ, ಸಾಧನೆ, ಸೃಜನಶೀಲತೆ ಸಾಕಾರಗೊಂಡು ಸಾಹಿತ್ಯಿಕ ರೂಪಗಳಾಗಿ ಅಭಿವ್ಯಕ್ತಗೊಳ್ಳುವ ಅನುಭವಗಳು ಸೂಕ್ತ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಈ ಮಾದರಿಗಳು ಆಯಾಯ ಕಾಲಘಟ್ಟದ ಪ್ರಸಿದ್ಧ ಜನಪ್ರಿಯ ಮಾದರಿಗಳಾಗಿರುತ್ತವೆ. 60ರ ದಶಕದಲ್ಲಿ ತ್ರಿವೇಣಿ ಅವರು ಬರೆಯಲು ಪ್ರಾರಂಭಿಸಿದಾಗ ಅವರ ಮುಂದಿದ್ದದ್ದು ಕಾದಂಬರಿ ಪ್ರಕಾರ. ಅದನ್ನೇ ಬಳಸಿಕೊಂಡು ಅಪರೂಪದ ಕಾದಂಬರಿಗಳನ್ನು ರಚಿಸಿದ್ದು ಅವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ತ್ರಿವೇಣಿಯವರು ಸಾಮಾಜಿಕ, ಕೌಟುಂಬಿಕ, ಮನೋವೈಜ್ಞಾನಿಕ ಕಾದಂಬರಿಗಳನ್ನು ರಚಿಸಿದ್ದಾರೆ. ಅವರ ಕಾದಂಬರಿಗಳನ್ನು ಗೆರೆ ಕೊರೆದಂತೆ ಪ್ರತ್ಯೇಕವಾಗಿ ಬೇರ್ಪಡಿಸಿ ನೋಡಲು ಸಾಧ್ಯವಿಲ್ಲ. ಸಾಮಾಜಿಕ ಕಾದಂಬರಿಗಳು ಏಕಕಾಲಕ್ಕೆ ಕೌಟುಂಬಿಕ, ಮನೋವೈಜ್ಞಾನಿಕ ಕಾದಂಬರಿಗಳೂ ಆಗಿರಬಹುದು. ಮನೋವೈಜ್ಞಾನಿಕ ಕಾದಂಬರಿಗಳು ಸಾಮಾಜಿಕ, ಕೌಟುಂಬಿಕವೂ ಆಗಿರಬಹುದು. ಏನೇ ಆದರೂ ತಮ್ಮ ಅದ್ಭುತವಾದ ನಿರೂಪಣಾ ಸಾಮರ್ಥ್ಯದಿಂದ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆಂಬುದು ಅಷ್ಟೇ ಸತ್ಯ. ಈ ಸಂಶೋಧನಾ ಪ್ರಬಂಧದಲ್ಲಿ ಮನೋವಿಜ್ಞಾನ ಸೃಜನಶೀಲ ಸಾಹಿತ್ಯದಲ್ಲಿ ನೆಲೆಗೊಂಡಿರುವ ಬಗೆಯನ್ನು ಶೋಧಿಸುವ, ಅರ್ಥೈಸುವ ಪ್ರಕ್ರಿಯೆಯನ್ನು ಶೋಧಿಸಲಾಗಿದೆ. ಭಾರತೀಯ ಸಾಮಾಜಿಕ ಸಂದರ್ಭದಲ್ಲಿ ಮಹಿಳೆ ಅಪಾರ ಒತ್ತಡಗಳಿಗೆ ಒಳಗಾಗಿರುತ್ತಾಳೆ. ಪುರುಷ ಪ್ರಧಾನ ಸಮಾಜದಲ್ಲಿ ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ಅವಳು ಪಡುವ ಯಾತನೆ ಅಸಾಧ್ಯವಾದುದು. ಈ ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಹೆಣ್ಣು ಅನುಭವಿಸುವ ಮಾನಸಿಕ ಒತ್ತಡವು ಅಪಾರ. ಇಂತಹ ಸ್ಥಿತಿ ಅವಳನ್ನು ಮಾನಸಿಕ ಅಸ್ವಸ್ಥತೆಯತ್ತ ತಳ್ಳುತ್ತದೆ. ಸ್ತ್ರೀ ಪುರುಷರ ದೈಹಿಕ ಅಸ್ವಸ್ಥತೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕುಟುಂಬ ಮತ್ತು ಸಮಾಜ ಮಾನಸಿಕ ಅಸ್ವಸ್ಥರನ್ನು ಅತ್ಯಂತ ಹೀನಾಯವೆಂದು ಪರಿಗಣಿಸುತ್ತದೆ. ಪರಿಣಾಮ, ಮಾನಸಿಕ ಅಸ್ವಸ್ಥರು ಸುಧಾರಣೆಯಾಗದೆ ಜೀವನ ಪರ್ಯಂತ ರೋಗಿಗಳಾಗಿಯೇ ಉಳಿದು ಬಿಡುತ್ತಾರೆ.
ತ್ರಿವೇಣಿ ಅವರಿಗೆ ಕೌಟುಂಬಿಕ ಒತ್ತಡದಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯರ ಸ್ಥಿತಿಗಳು ತೀವ್ರವಾಗಿ ಕಾಡಿದಂತೆ ಕಂಡುಬರುತ್ತದೆ. ತಮ್ಮ 4 ಕಾದಂಬರಿಗಳಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯರ ಸ್ಥಿತಿಗತಿಗಳನ್ನು ಅತ್ಯಂತ ಕರುಣಾಜನಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಮಹಿಳೆಯರ ಸಮಸ್ಯೆಗಳನ್ನು ಇಷ್ಟು ಸಶಕ್ತವಾಗಿ ನಿರೂಪಿಸಲು ಅವರ ಕೌಟುಂಬಿಕ ಪರಿಸರ, ಸೂಕ್ಷ್ಮಾತಿ ಸೂಕ್ಷ್ಮ ಗ್ರಹಿಕೆಗಳು ಕಾರಣ. ಮಹಾಪ್ರಬಂಧದಲ್ಲಿ ಈ ಕೆಳಕಂಡಂತೆ ಮಹತ್ವದ ಸಂಗತಿಗಳನ್ನು ಶೋಧಿಸಲಾಗಿದೆ. ಇದೊಂದು ಪ್ರಬಂಧ ಆಗಿದೆ. ಅದರಲ್ಲಿ ಏನು ಶೋಧನೆ ಆಗಿದೆ ಅನ್ನುವುದನ್ನು ಅವರು ಹೇಳ್ತಾ ಹೋಗ್ತಾರೆ. ಇದು ಯಾರ ಮಹಾಪ್ರಬಂಧ ಗೊತ್ತಾಗಿಲ್ಲ, ಆದರೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮನೋವಿಜ್ಞಾನ ಮತ್ತು ಸಾಹಿತ್ಯ ಅಂತರ್ಶಿಸ್ತಿನ ಕ್ಷೇತ್ರಗಳಾಗಿವೆ. ಸಾಹಿತ್ಯ ಕೃತಿಯೊಂದು ಮನೋವಿಜ್ಞಾನವನ್ನು ಅಂತರ್ಗತ ಮಾಡಿಕೊಂಡಾಗ ಅದು ಕಟ್ಟಿಕೊಡುವ ಒಳನೋಟಗಳು ವಿಶೇಷವಾಗಿರುತ್ತವೆ ಎಂಬ ಸತ್ಯದ ಅರಿವು ಈ ಅಧ್ಯಯನದಲ್ಲಿದೆ. ಸಿಗ್ಮಂಡ್ ಫ್ರಾಯ್ಡ್, ಯೂಂಗ್, ಆಡ್ಲರ್ ಮುಂತಾದವರ ಮನೋವೈಜ್ಞಾನಿಕ ಸಿದ್ಧಾಂತಗಳು ತ್ರಿವೇಣಿ ಅವರ ಶರಪಂಜರ, ಬೆಕ್ಕಿನ ಕಣ್ಣು, ಮುಚ್ಚಿದ ಬಾಗಿಲು, ದೂರದ ಬೆಟ್ಟ ಕಾದಂಬರಿಗಳಲ್ಲಿ ಅಂತರ್ಗತವಾಗಿರುವುದು. ಅವರು 4 ಮನೋವೈಜ್ಞಾನಿಕ ಕಾದಂಬರಿಗಳಲ್ಲಿ ಚರ್ಚಿಸಿರುವ ಮನೋರೋಗಗಳು ಹಿಸ್ಟೀರಿಯಾ, ಫೋಬಿಯಾ ಇವೇ ಆಗಿವೆ. ಈ ಮಾನಸಿಕ ರೋಗಗಳನ್ನು ಹೇಳುವಾಗ ಅದೊಂದು ಕೇಸ್ ಹಿಸ್ಟರಿಯಾಗದೆ ಸೃಜನಾತ್ಮಕ ಸಾಹಿತ್ಯವನ್ನು ರೂಪಿಸಿರುವ ವಿಧಾನ ವಿಶೇಷವಾಗಿದೆ. ಮನೋವಿಜ್ಞಾನ ಮತ್ತು ಸೃಜನಶೀಲತೆಯನ್ನು ಸಂಯೋಜಿಸಿರುವ ರೀತಿ ವಿನೂತನವಾಗಿದೆ. ತ್ರಿವೇಣಿಯವರ ಕಾದಂಬರಿಗಳ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ನೋಡಿದಾಗ ಆಧುನಿಕ ಸ್ತ್ರೀವಾದದ ಎಲ್ಲ ಲಕ್ಷಣಗಳನ್ನು ಹೊಂದಿರುವುದು ಕಂಡುಬರುತ್ತದೆ. ಹೆಣ್ಣಿಗೆ ಕುಟುಂಬ ಮತ್ತು ಸಮಾಜ ಸಹಕಾರ ನೀಡಿದರೆ ಪುರುಷನ ಸರಿಸಮಾಳಾಗಿ ಸಾಧನೆ ಮಾಡಬಲ್ಲಳು ಎಂಬುದನ್ನು ತ್ರಿವೇಣಿ ತಮ್ಮ ಕಾದಂಬರಿಗಳಲ್ಲಿ ಅನಾವರಣಗೊಳಿಸಿದ್ದಾರೆ. 60ರ ದಶಕದಲ್ಲಿಯೇ ಈ ತಾತ್ವಿಕ ನೆಲೆಗಟ್ಟಿನಲ್ಲಿ ಕಾದಂಬರಿಗಳನ್ನು ರಚಿಸಿ ಓದುಗರ ಗಮನ ಸೆಳೆದ ತ್ರಿವೇಣಿ ಅವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಪರೂಪವಾಗಿದೆ. ಸಮಾಜದಲ್ಲಿ ತೀವ್ರವಾಗಿದ್ದ ಲಿಂಗ ತಾರತಮ್ಯ, ಸ್ತ್ರೀಯರ ಮೇಲೆ ನಡೆಯುತ್ತಿದ್ದ ದಬ್ಬಾಳಿಕೆ ಮತ್ತು ಶೋಷಣೆಗಳಿಂದಲೇ ಸ್ತ್ರೀಯರು ಮನೋವಿಕಾರಕ್ಕೆ ಒಳಗಾಗುತ್ತಿದ್ದರೆಂಬುದನ್ನು ತ್ರಿವೇಣಿಯವರ ಕಾದಂಬರಿಗಳ ಈ ಸಂಶೋಧನೆಯಲ್ಲಿ ಕಂಡುಕೊಳ್ಳಬೇಕಾಗಿದೆ. ಹೀಗೆ ಈ ಮಹಾಪ್ರಬಂಧವು ಪ್ರಧಾನವಾಗಿ ಒಂದು ಬಹುಶಾಸ್ತ್ರೀಯ ಅಧ್ಯಯನವಾಗಿದೆ. ತ್ರಿವೇಣಿಯವರು ಬರೆದ ಕಾದಂಬರಿಗಳು ಮನೋವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ, ಅಲ್ಲದೆ ಸಾಹಿತ್ಯಿಕ ಗುಣಗಳಿಂದಲೂ ಕೂಡಿದೆ. ಏಕಕಾಲಕ್ಕೆ ಮನೋವಿಜ್ಞಾನ, ಸಾಹಿತ್ಯ ಮತ್ತು ಮಹಿಳಾವಾದದ ತಾತ್ವಿಕತೆಯನ್ನು ಅಂತರ್ಗತ ಮಾಡಿಕೊಂಡಿದೆ. ಆದ್ದರಿಂದ ಈ ಎಲ್ಲ ದೃಷ್ಟಿಕೋನಗಳಿಂದ ತ್ರಿವೇಣಿಯವರ ಕಾದಂಬರಿಗಳನ್ನು ಸಂಶೋಧನೆಯನ್ನು ದೊಡ್ಡ ಸಂಶೋಧಕನಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ತ್ರಿವೇಣಿಯವರ ಸಾಹಿತ್ಯದ ಅಧ್ಯಯನವೆಂದರೆ ಸಂಶೋಧಕನಿಗೆ ಸವಾಲೇ ಸರಿ. ತ್ರಿವೇಣಿಯವರ ಮಹಿಳಾವಾದವೆಂದರೆ ಹೆಣ್ಣಿನ ಅಂತರಂಗದ ಸಾಮರ್ಥ್ಯದ ಅನಾವರಣವೇ ಆಗಿದೆ. ಅಂದರೆ ಸ್ತ್ರೀ ಸಮಾಜದ ಎಲ್ಲ ರಂಗಗಳಲ್ಲಿಯೂ ಪುರುಷನಷ್ಟೇ ಸಮರ್ಥಳಾಗಿರುತ್ತಾಳೆ. ಅವಕಾಶ ಸಿಕ್ಕರೆ ಪುರುಷನಿಗೆ ಸರಿಸಮನಾದ ಸಾಧನೆ ಮಾಡಲು ಸಮರ್ಥಳೆಂಬುದನ್ನು ಹಲವು ಕಾದಂಬರಿಗಳ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ. ಮಹಿಳಾವಾದ ಅಷ್ಟು ಪ್ರಖರವಾಗಿರದ ಆ ಕಾಲದಲ್ಲಿ ತ್ರಿವೇಣಿಯವರ ಕಾದಂಬರಿಗಳಲ್ಲಿ ದಾಖಲಾಗಿರುವ ಈ ವಿಚಾರಗಳು ಮಹಿಳಾವಾದಕ್ಕೆ ಕೊಟ್ಟ ಅಪರೂಪದ ಚಿಂತನೆಯಾಗಿದೆ ಎಂಬುದನ್ನು ಸಂಶೋಧನೆ ಮೂಲಕ ಕಂಡುಕೊಳ್ಳಲಾಗಿದೆ. ಮಹಿಳೆಯ ಸಮಸ್ಯೆಗಳಿಗೆ ಕುಟುಂಬ ಮತ್ತು ಸಮಾಜ ಮುಖ್ಯ ಕಾರಣವೆಂಬುದು ತ್ರಿವೇಣಿಯವರ ಗ್ರಹಿಕೆಯಾಗಿತ್ತೆಂಬುದನ್ನು ಸಂಶೋಧನೆಯು ದಾಖಲಿಸಿದೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಮನೋವೈಜ್ಞಾನಿಕ ತಂತ್ರಗಳನ್ನು ಕಾದಂಬರಿ ಮತ್ತು ಕಥೆಗಳಿಗೆ ಅಳವಡಿಸಿದವರು ತ್ರಿವೇಣಿ. ಅವರ ಈ ಹೊಸ ದೃಷ್ಟಿಕೋನದ ಸಾಹಿತ್ಯ ಸೃಷ್ಟಿ ಅವರಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಟ್ಟಿತು. ಅಂದಿನ ದಿನಗಳಲ್ಲಿ ಪ್ರಸಿದ್ಧವಾಗಿದ್ದ ಸಾಮಾಜಿಕ ಮತ್ತು ಐತಿಹಾಸಿಕ ಕಾದಂಬರಿಗಳಿಗಿಂತ ಭಿನ್ನವಾದ ಮನೋರೋಗದ ಸುತ್ತ ಬರೆದ ಕೃತಿಗಳು ಒಂದು ಹೊಸ ಪ್ರಯೋಗವಾಗಿದ್ದವು. ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಮನೋವೈಜ್ಞಾನಿಕ ಸಿದ್ಧಾಂತಗಳನ್ನು ಮೊದಲು ಪರಿಚಯಿಸಿದವರು ತ್ರಿವೇಣಿಯವರೇ ಎನ್ನಬಹುದು. ಅವರ 4 ಮನೋವೈಜ್ಞಾನಿಕ ಕಾದಂಬರಿಗಳು ಹೃದಯಸ್ಪರ್ಶಿ ಮಾನವೀಯ ದಾಖಲೆಗಳೂ ಆಗಿವೆ. ತ್ರಿವೇಣಿ ಅವರ ಮನೋವೈಜ್ಞಾನಿಕ ಕಾದಂಬರಿಗಳು ಮನಃಶಾಸ್ತ್ರದ ತತ್ವಗಳಿಗೆ ಬದ್ಧವಾದವುಗಳು. ಅವು ಕೇಸ್ ಹಿಸ್ಟರಿ, ರೋಗ ನಿದಾನ ದಾಖಲೆ ಆಗದೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ಚಿತ್ರಿಸುವಂಥವು.
ಯಾವುದೇ ಕತೆ ಕಾದಂಬರಿಯಲ್ಲಿ ಚಿತ್ರಿಸಿರುವ ಘಟನೆಗಳು ಹಾಗೂ ವಿಶ್ಲೇಷಣೆಗಳು ಮನಃಶಾಸ್ತ್ರದ ನೆಲೆಯಲ್ಲಿ ವಿಶ್ವಾಸನೀಯವೆಂಬುದು ನಮಗೆ ತೋರದೆ ಹೋದರೆ ಆ ಕತೆ ಕಾದಂಬರಿ ಓದುಗರನ್ನು ತಲುಪುವುದಿಲ್ಲ. ಹಾಗೆಯೇ ಮನಃಶಾಸ್ತ್ರದ ತತ್ವಗಳನ್ನು ಆಧರಿಸಿ ಮಾನಸಿಕ ಅಸ್ವಾಸ್ಥ್ಯದ ಲಕ್ಷಣಗಳು, ಅದರ ವಿಶ್ಲೇಷಣೆ ಮತ್ತು ಕೊನೆಯಲ್ಲಿ ಅದರ ಪರಿಹಾರವನ್ನು ದಾಖಲಿಸಿದರೆ ಅದು ಕೇವಲ ಕೇಸ್ ಹಿಸ್ಟರಿಯಾಗುತ್ತದೆ. ಎಂದರೆ ಆ ಕೃತಿಯು ಒಂದು ವಿಶಿಷ್ಟ ಕಾಲ ದೇಶಗಳ ಸಂದರ್ಭದಲ್ಲಿ ಬಾಳಿದ ಒಬ್ಬ ವ್ಯಕ್ತಿಯ ಚರಿತ್ರೆಯಾಗುತ್ತದೆಯೇ ಹೊರತು ಅದಕ್ಕೆ ಸಾರ್ವಕಾಲಿಕ ಮನ್ನಣೆ ಇರುವುದಿಲ್ಲ. ತ್ರಿವೇಣಿ ಅವರ ಮನೋವೈಜ್ಞಾನಿಕ ಕಾದಂಬರಿಗಳು ಈ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾದವು. ಕನ್ನಡ ಸಾಹಿತ್ಯದಲ್ಲಿ ಮನೋವೈಜ್ಞಾನಿಕ ಹಿನ್ನೆಲೆಯ ಕೃತಿಗಳು ಹೆಚ್ಚಾಗಿ ರಚನೆಯಾಗಿರುವುದಿಲ್ಲ. ಇದೊಂದು ವಿನೂತನ ಪ್ರಯೋಗ. ಈ ಪ್ರಯೋಗವನ್ನು 60ರ ದಶಕದಲ್ಲೇ ತ್ರಿವೇಣಿಯವರು ಮಾಡಿರುವುದು ಬೆರಗನ್ನು ಉಂಟು ಮಾಡುತ್ತದೆ. ಮನೋವಿಜ್ಞಾನ ಮತ್ತು ಸಾಹಿತ್ಯದ ನಡುವಿನ ಸಂಬಂಧ ನಿಕಟವಾಗಿ ಬೆಳೆದಿದ್ದರೂ ಅದು ಒಂದು ವಿಶಿಷ್ಟ ಜ್ಞಾನದ ಶಿಸ್ತಾಗಿ ರೂಪುಗೊಂಡಿಲ್ಲ. ವಿಮರ್ಶಕರು, ಬರಹಗಾರರು, ಮನೋವಿಜ್ಞಾನಿಗಳು ತಮ್ಮ ಆಸಕ್ತಿಗಳ ಹಿನ್ನೆಲೆಯಲ್ಲಿ ಮನೋವಿಜ್ಞಾನವನ್ನು ಸಾಹಿತ್ಯದ ವಿಶ್ಲೇಷಣೆಗೆ ಬಳಸಿಕೊಂಡಿರುವ ನಿದರ್ಶನಗಳು ಇದ್ದರೂ ಅದು ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಬೆಳೆದು ಬರಲಿಲ್ಲ. ಈ ಕೊರತೆಯನ್ನು ಸಾಹಿತ್ಯಿಕ ವಲಯ ನೀಗಿಸಬೇಕಾಗಿದೆ. ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಅಂತರ್ಗತಗೊಂಡಿರುವ ಮನೋವೈಜ್ಞಾನಿಕ ಅಂಶಗಳನ್ನು ಸಂಶೋಧನೆಗಳು ಇಂದಿನವರೆಗೆ ಮುಟ್ಟಿಲ್ಲ. ಅಷ್ಟೇ ಏಕೆ, ಕನ್ನಡ ಸಾಹಿತ್ಯದಲ್ಲಿ ಇದ್ದಿರಬಹುದಾದ ಮನೋವೈಜ್ಞಾನಿಕ ಕೃತಿಗಳ ಅಧ್ಯಯನವೂ ಆಗಿಲ್ಲ. ಈ ನಿಟ್ಟಿನಲ್ಲಿ ಈ ಸಂಶೋಧನಾ ಪ್ರಬಂಧವು ಒಂದು ಸಣ್ಣ ಪ್ರಯತ್ನವಾಗಿದೆ. ಆ ಕಾರಣಕ್ಕಾಗಿಯೇ ತ್ರಿವೇಣಿ ಅವರ ಕಾದಂಬರಿಗಳಲ್ಲಿ ವ್ಯಕ್ತವಾಗಿರುವ ಮನೋವಿಜ್ಞಾನದ ಅಧ್ಯಯನವು ಮಹತ್ವಪೂರ್ಣವಾಗಿದೆ. ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳಲ್ಲಿ ವಿಶೇಷವಾಗಿ ಸ್ತ್ರೀಯರ ಮಾನಸಿಕ ಅಸ್ವಸ್ಥತೆಯನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಅವರು ತಮ್ಮ ಕಾದಂಬರಿಗಳ ಮೂಲಕ ಮಾನಸಿಕವಾಗಿ ಅಸ್ವಸ್ಥರಾದವರ ಪರ ಹೊರಗಿನ ಸಮಾಜ ಕರುಣೆ, ಪ್ರೀತಿ, ಔದಾರ್ಯ, ನಿಸ್ವಾರ್ಥದಿಂದ ವರ್ತಿಸಬೇಕು ಎಂಬ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮನೋವೈಜ್ಞಾನಿಕ ಕಾದಂಬರಿಗಳಾದ ದೂರದ ಬೆಟ್ಟ, ಮುಚ್ಚಿದ ಬಾಗಿಲು, ಕೀಲುಗೊಂಬೆ, ಶರಪಂಜರ, ಮೊದಲ ಹೆಜ್ಜೆ ಈ ಕೃತಿಗಳಲ್ಲಿ ಸ್ತ್ರೀಯರ ಶೋಷಣೆಯ ವಿವಿಧ ಸ್ವರೂಪಗಳನ್ನು ಚಿತ್ರಿಸಿದ್ದಾರೆ. 60ರ ದಶಕದಲ್ಲಿ ಭಾರತೀಯ ಸಮಾಜದಲ್ಲಿ ಸ್ತ್ರೀಯರಿಗೆ ಶಿಕ್ಷಣದ ಕೊರತೆ ಇತ್ತು. ಹೆಣ್ಣು ಕೇವಲ ಮನೆ ಕೆಲಸ, ಸಾಂಸಾರಿಕ ಜೀವನಕ್ಕೆ ಮಾತ್ರ ಸೀಮಿತವಾಗಿದ್ದಳು. ಕೆಲವು ಪ್ರತಿಷ್ಠಿತ ಕುಟುಂಬಗಳು ಮಾತ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಯಲು ಅವಕಾಶ ನೀಡಿದ್ದವು. ಪರಿಣಾಮತಃ ಸ್ವತಂತ್ರ ಉದ್ಯೋಗವೆನ್ನುವುದು ಸ್ತ್ರೀಯೊಬ್ಬಳಿಗೆ ಆಯ್ಕೆಯ ವಿಷಯವೇ ಆಗಿರಲಿಲ್ಲ. ಆದ್ದರಿಂದ ಪಾಶ್ಚಾತ್ಯ ಜೀವನ ವಿಧಾನಗಳಾದ ವಿವಾಹ ವಿಚ್ಛೇದನ, ಸ್ತ್ರೀಯರಿಗೆ ಸ್ವತಂತ್ರ ವೃತ್ತಿ, ವಿವಾಹ ಪೂರ್ವ ಹಾಗೂ ವಿವಾಹೇತರ ಲೈಂಗಿಕ ಸಂಬಂಧ ಮುಂತಾದವುಗಳನ್ನು ವಸಾಹತುಶಾಹಿಯ ಚಿಹ್ನೆಗಳಂತೆ ನೋಡುವುದು ಮತ್ತು ದಾಖಲಿಸುವುದು ತ್ರಿವೇಣಿ ಮತ್ತು ಅವರ ಸಮಕಾಲೀನ ಲೇಖಕರಿಗೆ ಅನಿವಾರ್ಯವಾಗಿತ್ತು. ಭಾರತೀಯ ಸಮಾಜದಲ್ಲೇನೋ ಕೊರತೆ ಇದೆ ಎಂದುಕೊಂಡಿದ್ದ ಓದುಗರಿಗೆ ತ್ರಿವೇಣಿಯವರ ಕೃತಿಗಳು ತೃಪ್ತಿದಾಯಕವೆನಿಸುವಂತಿದ್ದವು. ಇಂದು ನಾವು 6 ದಶಕಗಳಷ್ಟು ದೂರ ನಿಂತು ತ್ರಿವೇಣಿಯವರ ಕೃತಿಗಳನ್ನು ಒಟ್ಟಾರೆಯಾಗಿ ನೋಡುವಾಗ ಮಿತಿಗಳನ್ನು ಕೂಡ ಮರೆಯುವಂತಿಲ್ಲ. ಮೊದಲನೇದಾಗಿ ಅವರ ಕತೆ ಕಾದಂಬರಿಗಳ ವಸ್ತು ಹಾಗೂ ಪಾತ್ರಗಳ ಹರಹು ತುಂಬ ಸೀಮಿತ. ಅವರ ಎಲ್ಲ ಕತೆ ಕಾದಂಬರಿಗಳ ಕೇಂದ್ರದಲ್ಲಿ ಸ್ತ್ರೀ ಇದ್ದಾಳೆ ಮತ್ತು ಪ್ರೇಮ, ವಿವಾಹ, ಕುಟುಂಬ ಇವುಗಳಿಗೆ ಸಂಬಂಧಿಸಿದಂತೆ ಸ್ತ್ರೀಯ ಅಪೇಕ್ಷೆ, ನಿರೀಕ್ಷೆಗಳ ಮತ್ತು ಅನುಭವಗಳ ಸುತ್ತ ಅವರ ಎಲ್ಲ ಕೃತಿಗಳು ಹೆಣೆಯಲ್ಪಟ್ಟಿವೆ. ಆದ್ದರಿಂದ ಅವರ 4 ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಮತ್ತು ಕೆಲವು ಸಣ್ಣ ಕಥೆಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕೃತಿಗಳನ್ನು ಕೌಟುಂಬಿಕ ಸಾಹಿತ್ಯವೆಂದು ಪರಿಗಣಿಸಬಹುದು. ಅಲ್ಲದೆ ಅವರ ಕೃತಿಗಳಲ್ಲಿ ಬರುವ ಪಾತ್ರಗಳು ಎಲ್ಲವೂ ನಗರಗಳಲ್ಲಿ ವಾಸಿಸುವ ಸುಶಿಕ್ಷಿತ ಮಧ್ಯಮ ಅಥವಾ ಮೃದು ಮಧ್ಯಮ ವರ್ಗಕ್ಕೆ ಸೇರಿದವರು. ಭೌಗೋಳಿಕವಾಗಿ ಕೂಡ ಅವರ ಕೃತಿಗಳ ಕೇಂದ್ರ ಸ್ಥಳ ಹೆಚ್ಚಾಗಿ ಮೈಸೂರು, ಬೆಂಗಳೂರು ನಗರಗಳಿಂದ ಹೊರಗೆ ಹೋಗುವುದೇ ಇಲ್ಲ. ಅಪಸ್ವರ, ಬೆಳ್ಳಿಮೋಡ ಮುಂತಾದ ಒಂದೆರಡು ಕಾದಂಬರಿಗಳಲ್ಲಿ ತ್ರಿವೇಣಿಯವರು ಗ್ರಾಮ ಜೀವನವನ್ನು ಚಿತ್ರಿಸಲು ಪ್ರಯತ್ನಿಸಿದರಾದರೂ ಆ ಪ್ರಯತ್ನದಲ್ಲಿ ಅಷ್ಟೇನೂ ಯಶಸ್ವಿಯಾದಂತೆ ಕಂಡುಬರುವುದಿಲ್ಲ. ಬಹುಶಃ ಅವರು ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವುದು ಇದಕ್ಕೆ ಕಾರಣವಿರಬೇಕು. ವಾಸ್ತವವಾಗಿ ಸ್ತ್ರೀ ಪುರುಷ ಸಂಬಂಧಗಳ ಬಗ್ಗೆ ಮತ್ತು ಕುಟುಂಬ ವ್ಯವಸ್ಥೆಯ ಬಗ್ಗೆ ಬಹುತೇಕ ಸ್ವಾತಂತ್ರ್ಯೋತ್ತರ ಕಾಲದ ಲೇಖಕರಂತೆ ತ್ರಿವೇಣಿಯವರಿಗೂ ತೀವ್ರ ಸಂದಿಗ್ಧತೆ ಇದ್ದಂತೆ ಕಂಡುಬರುತ್ತದೆ.
ತ್ರಿವೇಣಿಯವರ ದೃಷ್ಟಿಯಲ್ಲಿ ಆದರ್ಶ ಸ್ತ್ರೀ ಎಂದರೆ ಮದುವೆಯಾಗಿ ಮಕ್ಕಳನ್ನು ಪ್ರೀತಿ ಎಚ್ಚರಗಳಿಂದ ಬೆಳೆಸುವ ಗೃಹಿಣಿ ಆಗಿರುತ್ತಾಳೆ. ಬದುಕನ್ನು ಕುರಿತು ಭಾವುಕ ಪ್ರತಿಕ್ರಿಯೆಗಳನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸಿದರಲ್ಲದೆ ವೈಚಾರಿಕತೆಯನ್ನು ತೀವ್ರವಾಗಿ ಪರಿಗಣಿಸಿರುವಂತೆ ಕಂಡುಬರುತ್ತದೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳೊಡನೆ ಅಂದಿನ ಎಲ್ಲ ಲೇಖಕರು ಭಾರತೀಯ ಸಮಾಜದ ಆಶ್ರಯ ಮೌಲ್ಯಗಳನ್ನು ಎತ್ತಿ ಹಿಡಿದರು. ವೈವಾಹಿಕ ಪಾವಿತ್ರ್ಯ, ಸಮಾಜದ ಪ್ರಮುಖ ಘಟಕವಾದ ಕುಟುಂಬದ ಶ್ರೇಯಸ್ಸಿಗಾಗಿ ಸದಾ ತ್ಯಾಗ ಮಾಡುವ ಸ್ತ್ರೀ, ಪಾಶ್ಚಾತ್ಯೀಕರಣದ ಭೀಕರ ಪರಿಣಾಮಗಳು ಇತ್ಯಾದಿ. ಆದರೆ ತ್ರಿವೇಣಿ ಅಂದಿನ ಬರಹಗಾರರಿಗಿಂತ ಭಿನ್ನವಾಗಿ ನಿಂತು ಮಹಿಳೆಯರ ಶೋಷಣೆ, ಹಿಂಸೆ, ದುಃಖ, ನೋವುಗಳನ್ನು ವಸ್ತುವಾಗಿರಿಸಿ ಕೃತಿಗಳನ್ನು ರಚನೆ ಮಾಡಿದ್ದು ಓದುಗ ವಲಯದ ಮೆಚ್ಚುಗೆಗೆ ಕಾರಣವಾಗಿದೆ. ಇಂದು ಅತ್ಯಂತ ಕ್ಷಿಪ್ರವಾಗಿ ಬದಲಾವಣೆಗೆ ಒಳಗಾಗುತ್ತಿರುವ ಸಮಾಜದಲ್ಲಿ ನಾವಿದ್ದೇವೆ. ಜ್ಞಾನದ ಅಭೂತಪೂರ್ವ ಬೆಳವಣಿಗೆಯಿಂದ ಜಗತ್ತು ಜಾಗತೀಕರಣದತ್ತ ಸಾಗುತ್ತಿದೆ. ಸಾಮಾಜಿಕ, ಧಾರ್ಮಿಕ, ವೈಜ್ಞಾನಿಕ ಪ್ರಗತಿಯು ಮಾನವ ಜೀವನದ ಎಲ್ಲ ಕ್ಷೇತ್ರಗಳನ್ನು ಆವರಿಸಿದೆ. ಪ್ರಪಂಚದ ಇಂತಹ ಪರಿವರ್ತನೆಯ ಪ್ರಭಾವಕ್ಕೆ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯ ಮೂಲಭೂತ ಅಂಶಗಳಾದ ಕುಟುಂಬ, ಜಾತಿ, ಧರ್ಮ, ಶಿಕ್ಷಣ, ಅಧಿಕಾರ ಎಲ್ಲವೂ ಒಳಗಾಗಿವೆ. ಹೀಗೆ ಬದಲಾಗುತ್ತಿರುವ ಅಂಶಗಳಲ್ಲಿ ಮಹಿಳೆಯರ ಜೀವನ ಕ್ರಮವೂ ಒಂದಾಗಿದೆ. ಮಹಿಳೆಯ ಬದುಕಿನ ಬದಲಾವಣೆಯ ಹಂತಗಳನ್ನು ಮತ್ತು ಇಂದಿನ ಮಹಿಳೆಯ ಸಾಧನೆ, ಸಮಸ್ಯೆಗಳನ್ನು ಬಹಳ ಹಿಂದೆಯೇ ತ್ರಿವೇಣಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಮಹಿಳೆ ಎಷ್ಟೇ ಬೌದ್ಧಿಕ ಸಾಮರ್ಥ್ಯ ಗಳಿಸಿದರೂ ಪ್ರಕೃತಿ ಸಹಜವಾದ ಭಿನ್ನ ಲಕ್ಷಣಗಳು ಪುರುಷನ ಮುಂದೆ ಅವಳು ಸೋಲುವಂತೆ ಮಾಡಿವೆ. ಅತ್ಯಾಚಾರ, ಹೆಣ್ಣು ಭ್ರೂಣ ಹತ್ಯೆಯಂತಹ ಜ್ವಲಂತ ಸಮಸ್ಯೆಗಳು ಇಂದಿನ ಮಹಿಳಾ ಲೋಕವನ್ನು ತಲ್ಲಣಗೊಳಿಸಿವೆ. ಒಟ್ಟಿನಲ್ಲಿ ಸ್ತ್ರೀ ಪುರುಷರ ಬದುಕು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕುಟುಂಬ, ಸಮಾಜ, ರಾಷ್ಟ್ರದ ಮುನ್ನಡೆಗೆ ಇವರಿಬ್ಬರ ನಡುವಿನ ಹೊಂದಾಣಿಕೆ ಅತ್ಯಗತ್ಯ. ಇಂದಿನ ಮಹಿಳೆ ತನ್ನ ಹಿಂದೆ ಸೋದರನಾಗಿ, ತಂದೆಯಾಗಿ, ಪತಿಯಾಗಿ ಪುರುಷನ ಬೆಂಬಲವಿರಬೇಕೆಂದು ಬಯಸುತ್ತಾಳೆ. ಆದರೆ ಅದು ರಕ್ಷಣೆ ಉದ್ದೇಶ ಹೊಂದಿರಬೇಕೇ ವಿನಃ ಶೋಷಣೆ ಆಗಬಾರದು, ಬಂಧನ ಆಗಬಾರದು ಎಂಬ ನಿರೀಕ್ಷೆ ಅವಳದು. ಇಂತಹ ಆಧುನಿಕ ಮಹಿಳೆಯ ಮನಸ್ಥಿತಿಯನ್ನು 50ರ ದಶಕದಲ್ಲೇ ತ್ರಿವೇಣಿ ತಮ್ಮ ಕಾದಂಬರಿಗಳಲ್ಲಿ ವಿವರಿಸಿದ್ದಾರೆ. ಅನಸೂಯ ಶಂಕರ್ ಅವರು ತ್ರಿವೇಣಿ ಕಾವ್ಯನಾಮದಿಂದ ಕನ್ನಡ ಓದುಗರಿಗೆ ಚಿರಪರಿಚಿತರಾಗಿ ಸಾಹಿತ್ಯದಲ್ಲಿ ಹೊಸ ಲೋಕವನ್ನು ಪರಿಚಯಿಸಿದವರು. ಸ್ತ್ರೀವಾದಿ ಧೋರಣೆ, ಮನೋವೈಜ್ಞಾನಿಕ ವಿಶ್ಲೇಷಣೆಗಳಿಗೆ ಹೆಸರಾದ ಅವರ ಕಾದಂಬರಿಗಳು ಆಧುನಿಕ ಕನ್ನಡ ಗದ್ಯ ಬರವಣಿಗೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿವೆ. ತ್ರಿವೇಣಿ ಅವರು ಬದುಕಿದ್ದ ಅಲ್ಪಕಾಲದಲ್ಲಿಯೇ ಕನ್ನಡಕ್ಕೆ ಅಪರೂಪದ ಕೊಡುಗೆಗಳನ್ನು ನೀಡಿದ್ದಾರೆ. ತ್ರಿವೇಣಿ ಅವರು ತಮ್ಮ ಸಮಕಾಲೀನ ಬರಹಗಾರರಿಗಿಂತ ವಿಭಿನ್ನವಾಗಿ ನಿಲ್ಲುವುದು ಸ್ತ್ರೀ ಕೇಂದ್ರಿತ ಮತ್ತು ಮನೋವೈಜ್ಞಾನಿಕ ಬರವಣಿಗೆಯ ಮೂಲಕ. ಅವರಷ್ಟು ತೀವ್ರವಾಗಿ ಸ್ತ್ರೀ ಕೇಂದ್ರಿತ ನಿಲುವನ್ನು ಪ್ರತಿಪಾದಿಸುವ ಮತ್ತು ಸ್ತ್ರೀತ್ವದ ಅನೇಕಾನೇಕ ಮುಖಗಳನ್ನು ಪರಿಣಾಮಕಾರಿಯಾಗಿ ದಾಖಲಿಸಿರುವ ಲೇಖಕಿಯರು ವಿರಳ. ತ್ರಿವೇಣಿ ಅವರದ್ದು ಅಪರೂಪದ ಸೃಷ್ಟಿಶಕ್ತಿ. ಅದಕ್ಕೆ ಅವರ ಬರಹಗಳೇ ಸಾಕ್ಷಿ. ಕನ್ನಡದ ಮಟ್ಟಿಗೆ ಅವರ ಕೃತಿಗಳು ಅಮೂಲ್ಯವಾಗಿವೆ. ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಮನೋವಿಜ್ಞಾನ ಮಹಾಪ್ರಬಂಧ ಅನೇಕ ರೀತಿಯ ಪ್ರಯೋಜನಗಳಿವೆ. ಈ ಸಂಶೋಧನೆಯು ಸಾಹಿತ್ಯ ವಿಮರ್ಶಕರಿಗೆ, ಸಾಹಿತ್ಯ ಮತ್ತು ಮನೋವಿಜ್ಞಾನವನ್ನು ಕುರಿತು ಅಧ್ಯಯನ ಮಾಡುವವರಿಗೆ, ಸಮಾಜ ವಿಜ್ಞಾನವನ್ನು ಸಂಶೋಧಿಸುವ ಸಂಶೋಧಕರಿಗೆ, ಮಹಿಳಾವಾದದ ನೆಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವವರಿಗೆ, ಮಹಿಳೆಯರ ಮನಸ್ಸಿನ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವೈದ್ಯರಿಗೆ, ಸಮಾಜ ವಿಜ್ಞಾನಿಗಳಿಗೆ ಪ್ರಯೋಜನವಿದೆ. ಇದೊಂದು ಬಹು ಜ್ಞಾನ ಶಿಸ್ತಿನ ಅಧ್ಯಯನವಾಗಿದೆ. ಆದ್ದರಿಂದ ಬಹುಜ್ಞಾನಗಳ ಶಿಸ್ತುಗಳನ್ನು ಅಧ್ಯಯನ ಮಾಡುವ ಸಂಶೋಧಕರಿಗೆ ಇದೊಂದು ಮಾದರಿಯ ಸಂಶೋಧನೆಯಾಗಿ ನಿಲ್ಲಬಲ್ಲದಾಗಿದೆ. 60ರ ದಶಕದ ಲೇಖಕಿಯಾದ ತ್ರಿವೇಣಿಯವರನ್ನು ಕುರಿತು ಹೆಚ್ಚಿನ ಅಧ್ಯಯನ ಮಾಡಲು ಇನ್ನೂ ಅವಕಾಶಗಳಿವೆ. ಬಹುದೊಡ್ಡ ಓದುಗ ವರ್ಗವನ್ನು ಸೃಷ್ಟಿಸಿದ ತ್ರಿವೇಣಿ ಅವರ ಕೃತಿಗಳನ್ನು ಬೇರೆ ಬೇರೆ ನೆಲೆಗಳಿಂದ ಚರ್ಚೆಗೆ ಒಳಪಡಿಸುವ ಅಗತ್ಯವಿದೆ. ಅವರ ಸಾಹಿತ್ಯವನ್ನು ಕುರಿತಂತೆ ಸಂಶೋಧನೆಯ ವಿಭಿನ್ನ ಸಾಧ್ಯತೆಗಳೆಂದರೆ ಅವರ ಕಾದಂಬರಿಗಳಲ್ಲಿನ ಸಾಮಾಜಿಕ ಸ್ವರೂಪ, ಪುರುಷ ಪ್ರಜ್ಞೆ ಮತ್ತು ತ್ರಿವೇಣಿ ಅವರ ಮುಖಾಮುಖಿ ಸಾಂಸ್ಕೃತಿಕ ಹಿನ್ನೆಲೆಯ ಸಂಶೋಧನೆ. ಹೀಗೆ ಹಲವು ತಾತ್ವಿಕ ಹಿನ್ನೆಲೆಯಲ್ಲಿ ಸಂಶೋಧನೆಗಳು ನಡೆಯಬೇಕಾದ ಅನಿವಾರ್ಯತೆ ಇದೆ.
ಆಧುನೀಕರಣ ಜಾಗತೀಕರಣಗಳಿಂದ ಸಮಾಜದ ಮಾನವೀಯ ಮೌಲ್ಯಗಳನ್ನು ಕೊಂದು ಬದುಕುತ್ತಿರುವಾಗ ಪ್ರೀತಿ ಸ್ನೇಹ ಔದಾರ್ಯಗಳು ಮರೆಯಾಗಿರುವ ಜಗತ್ತಿಗೆ ಮನೋವಿಜ್ಞಾನದಂತಹ ಶಿಸ್ತುಬದ್ಧವಾದ ಅಧ್ಯಯನದ ಅನಿವಾರ್ಯತೆ ಇದೆ ಅಂತ ಹೇಳಿಬಿಟ್ಟು ಈ ಬರಹಗಾರರು ಹೇಳ್ತಾ ಹೋಗ್ತಾರೆ. ಇದು ಇಂಟರ್ನೆಟ್ಟಲ್ಲಿ ತೆಗೆದುಕೊಂಡು ಅವರ ಬಗ್ಗೆ ಮಾತನಾಡುವಂತೆ ಹೇಳಿದಾಗ ಈ ವಿಚಾರವನ್ನು ನಾನು ನೆಟ್ಟಿಂದ ತಗೊಂಡಿದ್ದೇನೆ. ಈಗ ಅವರ ಕಾದಂಬರಿಯ ಒಂದಷ್ಟು ಪುಟಗಳನ್ನು ಓದುವಂತೆಯೂ ಕೂಡ ಆಯೋಜಕರು ಹೇಳಿರೋದ್ರಿಂದ ಹೃದಯಗೀತ ಕಾದಂಬರಿಯಿಂದ ಒಂದಷ್ಟು ಸಾಲುಗಳನ್ನು ಓದಲಿಕ್ಕೆ ಇಷ್ಟಪಡ್ತೀನಿ. ಹೃದಯಗೀತ ಇದು ಕಾದಂಬರಿ. ಮುಂದೆ ತ್ರಿವೇಣಿಯವರ ಕಾದಂಬರಿ ಹೃದಯಗೀತ. ಪದ್ಮಿನಿ, ಗೀತ ಅವರಿಬ್ಬರೂ ಒಂದೇ ಕಾಲೇಜಿನಲ್ಲಿ ಒಂದೇ ತರಗತಿಯಲ್ಲಿ ಓದುತ್ತಿದ್ದರು. ಆದರೂ ಅವರಲ್ಲಿ ಗೆಳೆತನ ಬೆಳೆದಿರಲಿಲ್ಲ. ಅವರಿಗೆ ಪರಸ್ಪರ ಪರಿಚಯವಿತ್ತೇ ಹೊರತು ಗಾಢವಾದ ಮೈತ್ರಿ ಇರಲಿಲ್ಲ. ಅಕಸ್ಮಾತ್ತಾಗಿ ದಾರಿಯಲ್ಲಿ ಎಲ್ಲಾದರೂ ಒಬ್ಬರನ್ನೊಬ್ಬರು ಸಂಧಿಸಿದರೆ ಮುಗುಳ್ನಗೆ ಬೀರಿ ಮುಂದುವರಿಯುತ್ತಿದ್ದರು. ಬುದ್ಧಿವಂತೆ ಎಂಬುದು ಮಾತ್ರ ಗೀತಳಿಗೆ ತಿಳಿದಿತ್ತು. ಪರಸ್ಪರ ಹೆಚ್ಚಿನ ಸ್ನೇಹಕ್ಕೆ ವಿಶ್ವಾಸಕ್ಕೆ ಅವರಿಬ್ಬರು ಎಂದೂ ಪ್ರಯತ್ನಿಸಿರಲಿಲ್ಲ. ಅದಕ್ಕೆ ಕಾರಣಗಳು ಇಲ್ಲದೇ ಇರಲಿಲ್ಲ. ಸೀನಿಯರ್ ಇಂಟರ್ ಆರ್ಟ್ಸ್ ವಿಭಾಗದಲ್ಲಿ ಸುಮಾರು 95 ಜನ ವಿದ್ಯಾರ್ಥಿನಿದ್ದರು. ಅತಿ ಸ್ನೇಹ ಬೆಳೆಸುವುದು ಅಸಾಧ್ಯವಾಗಿತ್ತು. ಅವರಿಬ್ಬರ ಮನೆಗಳು ಒಂದೊಂದು ದಿಕ್ಕಿನಲ್ಲಿದ್ದವು. ಅವರಿಬ್ಬರ ನಡುವೆ ಇದ್ದ ಮತ್ತೊಂದು ದೊಡ್ಡ ಅಂತರ, ಗೀತಾ ಶ್ರೀಮಂತರ ಮನೆಯ ಹುಡುಗಿ, ಗೀತಾಳ ತಂದೆ ನಗರದ ಪ್ರಮುಖ ಅಡ್ವೊಕೇಟರುಗಳಲ್ಲಿ ಒಬ್ಬರಾಗಿದ್ದರು. ಗೀತಾಳ ಬೆಲೆ ಬಾಳುವ ಉಡುಗೆಗಳು, ಒಡವೆಗಳು, ಅಲಂಕಾರ ಕಾಲೇಜಿನ ಹುಡುಗಿಯರ ಕಣ್ಣುಗಳನ್ನು ಕುಕ್ಕುತ್ತಿದ್ದವು. ಕಾಲೇಜಿಗೆ ಕಾರಿನಲ್ಲಿ ಬರುತ್ತಿದ್ದಳು. ಪ್ರತಿದಿನವೂ ತರಗತಿಗೆ ಬೇಕೆಂದೇ ತಡಮಾಡಿ ಬರುತ್ತಿದ್ದಳು. ಟೀಚರು ಕ್ಲಾಸಿನೊಳಗೆ ಬಂದು ಅಟೆಂಡೆನ್ಸ್ ತೆಗೆದುಕೊಳ್ಳುತ್ತಿದ್ದಾಗ ಗೀತಾಳ ತನುಲತೆ ಬಾಗಿಲಿಗೆ ಹಬ್ಬಿ ನಿಂತು ಎಕ್ಸ್ಕ್ಯೂಸ್ ಮಿ ಮಿಸ್ ಎಂದು ಇಂಪಾಗಿ ಹಾಡಿ ತರಗತಿಯೊಳಗೆ ಹರಿದು ಬರುತ್ತಿತ್ತು. ಅವಳು ಬಾಗಿಲಿನಲ್ಲಿ ನಿಂತ ಕೂಡಲೇ ವಿದ್ಯಾರ್ಥಿನಿಯರ ಕಣ್ಣುಗಳು ಗೀತಾಳತ್ತ ಹರಿಯುತ್ತಿದ್ದವು. ಅಟೆಂಡೆನ್ಸ್ ತೆಗೆದುಕೊಳ್ಳುತ್ತಿದ್ದ ಟೀಚರು ಹಾಜರಿ ಪುಸ್ತಕದಿಂದ ತಲೆ ಎತ್ತಿ ಗೀತಗಳನ್ನು ಒಂದು ಬಾರಿ ಎಸ್ ಎನ್ನುತ್ತಿದ್ದರು. ಗೀತಾ ಗಂಭೀರವಾಗಿ ಕ್ಲಾಸನ್ನು ಪ್ರವೇಶಿಸಿ ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುವವರೆಗೆ ಕ್ಲಾಸಿನಲ್ಲಿ ಮೌನ ಕವಿಯುತ್ತಿತ್ತು. ಎಲ್ಲರ ಕಣ್ಣುಗಳು ಅವಳ ಅಲಂಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತಿದ್ದವು. ಈವ್ನಿಂಗ್ ಇನ್ ಪ್ಯಾರಿ ಮಲ್ಲಿಗೆ ಹೂವಿನ ಪರಿಮಳ ತರಗತಿಯಲ್ಲಿ ಹಗುರವಾಗಿ ತೇಲಾಡುತ್ತಿತ್ತು. ಗೀತಾ ತನ್ನ ಸ್ಥಳದಲ್ಲಿ ಕುಳಿತ ಮೇಲೆ ಟೀಚರು ಮತ್ತೆ ಹಾಜರಿಯನ್ನು ತೆಗೆದುಕೊಳ್ಳುತ್ತಿದ್ದರು. ಹುಡುಗಿಯರು ಒಬ್ಬರಿಗೊಬ್ಬರು ಪಿಸುಗುಟ್ಟುತ್ತಿದ್ದರು. ಗೀತಾ ಹುಟ್ಟಿರುವುದು ಯಾವುದೋ ಹೊಸ ಸೀರೆ ಕಣೆ, ಇದುವರೆಗೂ ಅವಳು ಒಂದು ದಿನವೂ ಈ ಸೀರೆ ಹುಟ್ಟ ಹಾಗಿಲ್ಲ. ಅವಳಿಗೆ ಎಷ್ಟು ಸೀರೆ ಇದೆ ಎಣಿಸೋಣ ಅಂತ ನಾನು ಬಹಳ ದಿನದಿಂದ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಸರಿಯಾದ ಲೆಕ್ಕವೇ ಸಿಗೋದಿಲ್ಲ. ಅವಳಿಗೇನಮ್ಮ, ಅವಳ ತಂದೆ ಐಶ್ವರ್ಯವಂತರು, ಸಾಲದುದಕ್ಕೆ ಒಬ್ಬಳೆ ಮಗಳು, ತಾಯಿ ಬೇರೆ ಇಲ್ಲ. ಅವಳಪ್ಪ ತಾಯಿ ಇಲ್ಲದ ಹುಡುಗಿ ಅಂತ ಅತಿ ಮುದ್ದಿನಿಂದ ಬೆಳೆಸಿದ್ದಾರೆ. ಮಗಳ ಮಾತೆ ವೇದವಾಕ್ಯ ತಂದೆಗೆ. ತನಗೆ ಬೇಕಾದ್ದನ್ನೆಲ್ಲ ತೆಗೆಸಿಕೊಂಡು ರಾಜಕುಮಾರಿಯ ಹಾಗೆ ವೈಭವ ಪಡ್ತಾಳೆ ಗೀತಾ. ಅದಕ್ಕೂ ಕೇಳಿಕೊಂಡು ಬಂದಿರಬೇಕು ಕಣೆ. ಈಗ ಗೌರಿಗೂ ತಾಯಿ ಇಲ್ಲ. ಅವಳ ತಂದೆಗೆ ಬೇಕಾದ ಹಾಗೆ ದುಡ್ಡಿದೆ. ಆದರೆ ಅವರ ತಂದೆ 2ನೇ ಮದುವೆ ಮಾಡಿಕೊಂಡು ಅವಳು ಹೇಳಿದ ಹಾಗೆ ಕೇಳಿಕೊಂಡು ಗೌರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಗೀತಾಳ ತಂದೆ 2ನೇ ಮದುವೆ ಮಾಡಿಕೊಂಡಿಲ್ವೇ? ಇಲ್ಲ, ಗೀತಾ ಮಗುವಾಗಿದ್ದಾಗಲೇ ಅವರ ಹೆಂಡತಿ ಹೋಗಿಬಿಟ್ಟರಂತೆ. ಆಮೇಲೆ ಆತ ಇನ್ನೊಂದು ಮದುವೆ ಮಾಡಿಕೊಳ್ಳಲೇ ಇಲ್ಲವಂತೆ. ಆದರೆ ಅವರ ನಡತೆ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದ್ರು, ನಿಜವೇನೇ? ಇಬ್ಬರ ಸಂಭಾಷಣೆಯನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದ 3ನೇ ಹುಡುಗಿ ನಡುವೆ ಬಾಯಿ ಹಾಕಿ ಹೇಳಿದಳು, ಯಾರಿಗೆ ಗೊತ್ತಮ್ಮ, ಬಹಳ ವಯಸ್ಸಿನಲ್ಲಿಯೇ ಹೆಂಡತಿ ಹೋಗಿಬಿಟ್ಟರು. ಆದುದರಿಂದ ಅವರ ನಡತೆ ಕೆಟ್ಟಿರಬಹುದು. ಅವರ ನಡತೆ ಹೇಗಿದ್ದರೇನು, ಆತ ಕೈ ತುಂಬ ಹಣ ಸಂಪಾದಿಸ್ತಾರೆ.
ಆ ನವಾಬನ ಶಹಜಾದಿ ಈ ಗೀತಾ ಅಲ್ಲವೇನೆ ಪದ್ಮಿನಿ? ಪದ್ಮಿನಿ ಗೆಳತಿಯರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೂ ನಿರಾಸಕ್ತಿಯಿಂದ ಕುಳಿತಿದ್ದಳು. ಅವಳ ಮಿಂಚುಗಣ್ಣುಗಳು ಟೀಚರಿನ ಮುಖವನ್ನು ನೋಡುತ್ತಿದ್ದವು, ಕಿವಿಗಳು ಗೆಳತಿಯರ ಮಾತುಗಳನ್ನು ಹೀರಿಕೊಳ್ಳುತ್ತಿದ್ದವು. ಕೃಪಾಳ ಪ್ರಶ್ನೆಗೆ ಪದ್ಮಿನಿ ಅವಳ ಕಡೆ ತಿರುಗದೆ ಟೀಚರಿನ ಮುಖವನ್ನು ನೋಡುತ್ತಲೇ ನೋ ಕಮೆಂಟ್ಸ್ ಎಂದು ಉತ್ತರ ಕೊಟ್ಟಳು. ಇವಳಬ್ಬಳು ಸನ್ಯಾಸಿನಿ ಎಂದು ಕೃಪಾ ಪದ್ಮಿನಿಯನ್ನು ಮೂದಲಿಸುವಷ್ಟರಲ್ಲಿ ಉಪಾಧ್ಯಾಯಿನಿ ಕೃಪಾ ಮಾತನಾಡುತ್ತಿರುವುದನ್ನು ಗಮನಿಸಿ, ಕೃಪಾ, ಈ ಪ್ರಶ್ನೆಗೆ ಉತ್ತರ ಹೇಳು ಎಂದರು. ಕೃಪಾ ತಬ್ಬಿಬ್ಬಾಗಿ ಎದ್ದು ನಿಂತಳು. ಟೀಚರಿನ ಪ್ರಶ್ನೆಯನ್ನು ಅವಳು ಕೇಳಿಸಿಕೊಂಡಿದ್ದರೆ ತಾನೇ ಉತ್ತರ ಹೇಳುವುದು. ಪದ್ಮಿನಿ ಕೃಪಾಳ ಸೆರಗನ್ನು ಹಿಡಿದು ಜಗ್ಗಿದಳು. ಕೃಪಾ ಪಕ್ಕಕ್ಕೆ ತಿರುಗಿದಳು. ಪದ್ಮಿನಿ ತನ್ನ ನೋಟ್ಸಿನ ಮೇಲೆ ಕೈಯಿಟ್ಟಳು. ಕೃಪಾ ಓದಿಕೊಂಡಳು. ನಾನು ಮದುವೆಯಾದರೂ ಸಂತೋಷವಾಗಿರುವುದಿಲ್ಲ, ಯಾಕೆಂದರೆ ಮತ್ತೊಬ್ಬ ವ್ಯಕ್ತಿಯ ಜವಾಬ್ದಾರಿ ನನ್ನ ಮೇಲಿರುತ್ತದೆ. ಆದುದರಿಂದ ನಾನು ಸುಖವಾಗಿರುವುದಿಲ್ಲ. ನಾನು ಮದುವೆ ಮಾಡಿಕೊಳ್ಳದಿದ್ದರೂ ಸುಖವಾಗಿರುವುದಿಲ್ಲ, ಯಾಕೆಂದರೆ ನನ್ನನ್ನು ನಾನೇ ನೋಡಿಕೊಳ್ಳಬೇಕು, ನನ್ನ ಜವಾಬ್ದಾರಿಯನ್ನು ನಾನೇ ಹೊರಬೇಕು. ಆದುದರಿಂದ ಮದುವೆಯಾಗಲಿ ಮದುವೆಯಾಗದಿರಲಿ ನಾನು ಸುಖವಾಗಿರುವುದಿಲ್ಲ. ತ್ರಿವೇಣಿಯವರ ನಿಲುವಿರಬಹುದು ಇದು ಕೂಡ. ಪದ್ಮಿನಿಯ ಕೈಗಳು ಅದರ ಕೆಳಗೆ ಬರೆದವು. ಈ ಡೈಲಾಮಾನ ರಿಪೀಟ್ ಮಾಡು, ಇದೇ ಮೇಡಮ್ ಕೇಳಿದ ಪ್ರಶ್ನೆ. ಪ್ರಶ್ನೆಯೇನೋ ಕೃಪಾಳಿಗೆ ತಿಳಿದ ಹಾಗಾಯಿತು. ಆದರೆ ಉತ್ತರ? ನಾನು ಪ್ರಶ್ನೆ ಕೇಳಿದಾಗ ನೀನೇನು ಮಾಡ್ತಿದ್ದೆ? ನಾನು ಏನು ಪ್ರಶ್ನೆ ಕೇಳಿದೆ ಹೇಳು? ಕೃಪಾಳ ಪೆಚ್ಚು ಮುಖ ನೋಡಿ ಅವಳಿಗೆ ಈ ಪ್ರಶ್ನೆ ಗೊತ್ತಿರಬಾರದು ಎಂದು ಉಪಾಧ್ಯಾಯಿನಿ ಗುಡುಗಿದಳು. ಕೃಪಾ ಅವರು ಕೇಳಿದ ಪ್ರಶ್ನೆಯನ್ನು ಹೇಳಿದಳು. ಉಪಾಧ್ಯಾಯಿನಿ ಕೊಂಚ ಪೆಚ್ಚಾಗಿ, ಸರಿ ಉತ್ತರ ಹೇಳು ಎಂದರು. ಕೃಪಾ ತಲೆ ತಗ್ಗಿಸಿದಳು. ಪದ್ಮಿನಿ, ಉಪಾಧ್ಯಾಯಿನಿ ಕೂಗಿದರು. ಪದ್ಮಿನಿ ಎದ್ದು ನಿಂತು ತಡೆಬಡೆ ಇಲ್ಲದೆ ಉತ್ತರಿಸಿದಳು. ನಾನು ಮದುವೆಯಾದರೆ ಸುಖವಾಗಿರುತ್ತೇನೆ, ಯಾಕೆಂದರೆ ನನ್ನನ್ನು ನೋಡಿಕೊಳ್ಳುವ ವ್ಯಕ್ತಿಯೊಬ್ಬರು ಇರುತ್ತಾರೆ. ನಾನು ಮದುವೆಯಾಗದಿದ್ದರೂ ಸುಖವಾಗಿರುತ್ತೇನೆ, ಯಾಕೆಂದರೆ ಬೇರೊಂದು ವ್ಯಕ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗಿರುವುದಿಲ್ಲ. ಆದುದರಿಂದ ನಾನು ಮದುವೆಯಾಗದಿರಲಿ ಸುಖವಾಗಿರುತ್ತೇನೆ. ಗುಡ್. ಗೆಳತಿಯರು ನಿಲ್ಲಿಸಿದ್ದ ಮಾತಿನ ಎಳೆ ಮತ್ತೆ ಮುಂದಕ್ಕೆ ತೆಗೆದುಕೊಂಡು ಹೋಗಿತ್ತು. ಗೀತಾಳ ಪುಣ್ಯವನ್ನು ಕಂಡು ಹುಡುಗಿಯರ ಅನೇಕರು ಕರುಬುತ್ತಿದ್ದರು. ಆದರೆ ಪದ್ಮಿನಿ ಈ ಪಂಗಡಕ್ಕೆ ಸೇರಿರಲಿಲ್ಲ. ಗೀತಾ ಶಹಜಾದಿ ಎಂಬುದು ಅವಳಿಗೆ ತಿಳಿದಿತ್ತು. ಆದುದರಿಂದಲೇ ಪದ್ಮಿನಿ ಗೀತಾಳಿಂದ ಹೊರ ಉಳಿದಿದ್ದಳು. ತಾನಾಗಿಯೇ ಗೀತಾಳ ಪರಿಚಯ ಮಾಡಿಕೊಳ್ಳುವ ತವಕವೂ ಇರಲಿಲ್ಲ ಪದ್ಮಿನಿಗೆ. ಅವರಿಬ್ಬರು ಒಂದು ಸಂದರ್ಭದಿಂದ ಗೆಳತಿಯರಾದರು. ಗೀತಾ ಒಂದು ವಾರದಿಂದ ಕಾಲೇಜಿಗೆ ಬಂದಿರಲಿಲ್ಲ. ಅವಳ ಗೈರು ಹಾಜರಿಯನ್ನು ಉಪಾಧ್ಯಾಯಿನಿಯಿಂದ ಮೊದಲುಗೊಂಡು ಕಾಲೇಜಿನ ಜವಾನರವರೆಗೆ ಗಮನಿಸಿದ್ದರು. ತರಗತಿಗೆ 2 ನಿಮಿಷ ತಡವಾಗಿ ಬರುತ್ತಿದ್ದ ಗೀತಾ ಒಂದು ವಾರದಿಂದಲೂ ಕಾಣಿಸಿರಲಿಲ್ಲ. ಪ್ರತಿದಿನವೂ ಅವಳ ಗೈರು ಹಾಜರಿಯನ್ನು ವಿದ್ಯಾರ್ಥಿನಿಯರು ಗಮನಿಸಿದ್ದರು. ನವಾಬರ ಜೊತೆ ಶಹಜಾದಿ ತಿರುಗಾಡಿಕೊಂಡು ಬರೋಕೆ ಹೋಗಿರಬಹುದು ಎಂದು ಟೀಕಿಸಿದ್ದಳು ಕೃಪಾ. ಲೀವ್ ಲೆಟರ್ ಕಳಿಸಬಹುದಾಗಿತ್ತೋ? ಕಪಿಲ ಹೇಳಿದಳು. ಲೀವ್ ಲೆಟರ್ ಕಳಿಸೋಕ್ಕೂ ಸಮಯವಿರಲಿಲ್ವೋ ಏನೋ. ಅವಳ ತಂದೆ ಒಂದು ತರಹ ಮನುಷ್ಯರಂತೆ. ಆಗಾಗ್ಗೆ ಬೆಂಗಳೂರಿಗೆ ಹೋಗಿ ಕಂಟೋನ್ಮೆಂಟಲ್ಲಿ ಪ್ರೇಯಸಿಯ ಮನೆಯಲ್ಲಿ 1-2 ದಿನವಿದ್ದು ಬರೋದು ಮಾಮೂಲಂತೆ. ಈಗಲೂ ಹಾಗೆ ಅವರು ಹೋಗಿರುವುದಾದರೆ ಗೀತಾನ ಯಾಕೆ ಕರೆದುಕೊಂಡು ಹೋಗಬೇಕು ಅಲ್ವೇನೆ ಪದ್ಮಿನಿ ಎಂದು ಕಪಿಲ ಕೇಳಿದಳು. ಪದ್ಮಿನಿಯ ತೆಳು ಬೆರಳುಗಳು ಉಪಾಧ್ಯಾಯಿನಿ ಹೇಳಿದುದನ್ನೆಲ್ಲ ಪುಸ್ತಕದಲ್ಲಿ ಬರೆಯುತ್ತಿತ್ತು. ಕಪಿಲಳ ಮಾತಿಗೆ ಪದ್ಮಿನಿ ಪುಸ್ತಕದಿಂದ ತಲೆ ಎತ್ತದೆ ನೋ ಕಮೆಂಟ್ಸ್ ಎಂದಳು. ಸಂಜೆ ಆಟ ಮುಗಿಸಿಕೊಂಡು ಪದ್ಮಿನಿಯ ಮನೆಯ ಕಡೆ ಹೊರಟಳು. ಒಂದೇ ಸಮನೆ 2 ಗಂಟೆಗಳ ಕಾಲ ರಿಂಗ್ ಆಡಿದುದರಿಂದ ಪದ್ಮಿನಿಯ ಬಲತೋಳು ಸ್ವಲ್ಪ ನೋಯುತ್ತಿತ್ತು. ಚೆನ್ನಾಗಿ ಆಟವಾಡಿದುದರಿಂದ ಅವಳಿಗೆ ಹಸಿವೆಯಾಗ್ತಾ ಇತ್ತು. ಎದುರಿಗೆ ಗೀತಾಳ ಮನೆಯ ಜವಾನ ಕೈಲಿ ನಾಯಿಯ ಸರಪಳಿ ಹಿಡಿದುಕೊಂಡು ಬರುತ್ತಿದ್ದ. ಮುದ್ದಾದ ಕಪ್ಪು ಜೂಲು ನಾಯಿಯೊಂದು ಅವನು ಕೈಲಿ ಹಿಡಿದಿದ್ದ ಸರಪಳಿಯನ್ನು ಜಗ್ಗಿ ಎಳೆಯುತ್ತಾ ಮುಂದೆ ಓಡುತ್ತಿತ್ತು. ಎಷ್ಟೋ ದಿನ ಅವನು ಗೀತಾಳನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದ. ಸಂಜೆ ಕಾಲೇಜಿನಲ್ಲಿ ಏನಾದರೂ ಸಮಾರಂಭವಿದ್ದು ಮನೆಗೆ ಹೊರಡುವುದು ತಡವಾದಾಗ ಗೆಳತಿಯರ ಟೀಕೆಗಳನ್ನು ಪದ್ಮಿನಿಯ ಮನಸ್ಸು ಮೆಲುಕು ಹಾಕಿತ್ತು.
ಮನಸ್ಸು ಯಾವುದೊಂದು ನಿರ್ಧಾರವನ್ನು ಮಾಡುವುದಕ್ಕೆ ಮುಂಚೆಯೇ ಪದ್ಮಿನಿಯ ತುಟಿಗಳು ಎರಡಾದವು. ಗೀತಾ ಕಾಲೇಜಿಗೆ ಯಾಕೆ ಬರ್ತಾ ಇಲ್ಲ? ಪದ್ಮಿನಿಯ ಪ್ರಶ್ನೆ ಕೇಳಿ ಜವಾನ ನಿಂತು ಹೇಳಿದ. ಅವರಿಗೆ ಮೈ ಹುಷಾರಿಲ್ಲ. ಏನಾಗಿದೆ? ಅದೇನೋ ಫ್ಲೂ ಅಂತಿದ್ದರಪ್ಪ. ಜ್ವರ ಬಿಟ್ಟಿದೆಯೇ? ಇಲ್ಲ. ಔಷಧಿ ಕೊಡಿಸುತ್ತಿದ್ದಾರೇನೋ? ರಾಯರೇ ಎರಡೂ ಹೊತ್ತು ಕಾರ್ನಾಗೆ ಡಾಕ್ಟರ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಕಂಟೋನ್ಮೆಂಟು, ಪ್ರೇಯಸಿಯ ಮನೆ. ಪದ್ಮಿನಿಗೆ ಆ ರಾಯರಲ್ಲಿ ಒಂದು ಬಗೆಯ ಮರುಕ ಉಂಟಾಯಿತು. ಪಾಪ, 1 ವಾರದಿಂದಲೂ ಗೀತಾ ಕಾಲೇಜಿಗೆ ಬಂದಿಲ್ಲ. ಮೈಗೆ ಹುಷಾರಿಲ್ಲದೆ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ತಾನೇಕೆ ಅವಳನ್ನು ಒಮ್ಮೆ ನೋಡಿಕೊಂಡು ಬರಬಾರದು? ಪದ್ಮಿನಿಯ ಕಾಲುಗಳು ಗೀತಾಳ ಮನೆಯತ್ತ ಹೆಜ್ಜೆ ಹಾಕಿದವು. ಮೇಯ್ನ್ ರೋಡಿನಲ್ಲಿದ್ದ ದೊಡ್ಡ ಮಹಡಿ ಮನೆಯೊಂದರ ಕಬ್ಬಿಣದ ಬಾಗಿಲಿನ ಮುಂದೆ ಪದ್ಮಿನಿ ಒಂದು ಗಳಿಗೆ ಯೋಚಿಸುತ್ತಾ ನಿಂತಳು. ಒಳಗೆ ಹೋಗಲೋ ಬೇಡವೋ? ಇಲ್ಲಿವರೆಗೆ ಬಂದದ್ದಾಯಿತು, ಹೋಗಿಯೇ ಬಿಡೋಣ. ಪದ್ಮಿನಿ ಬಾಗಿಲಿನ ಚಿಲಕವನ್ನು ಸರಿಸಿದಳು. ಬಾಗಿಲಿನ ಚಿಲಕ ತೆಗೆಯುವಾಗ ಅವಳ ಕಣ್ಣುಗಳು ಗಾಜಿನ ಗೂಡಿನಲ್ಲಿದ್ದ ಅಮೃತಶಿಲೆಯ ಹಲಗೆಯ ಕಡೆ ಹೊರಳಿದವು. ಕಪ್ಪು ಅಕ್ಷರಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಮನೆಯ ಹೆಸರನ್ನು ಹಲಗೆಯ ಮೇಲೆ ಕೆತ್ತಿದ್ದರು, ಸುದರ್ಶನ. ಪದ್ಮಿನಿ ಕಾಂಪೌಂಡನ್ನು ಪ್ರವೇಶಿಸಿ ಮತ್ತೆ ಬಾಗಿಲನ್ನು ಮುಚ್ಚಿ ಮನೆಯ ಕಡೆ ನೋಡಿದಳು. ಎಷ್ಟು ವಿಶಾಲವಾದ ಮನೆ! ಮನೆಯ ಸುತ್ತಲೂ ಸೊಗಸಾದ ಉದ್ಯಾನವನವಿತ್ತು. ಮನೆಯ ಮುಂಭಾಗದಲ್ಲಿ ಚಿಕ್ಕದೊಂದು ನೀರಿನ ಚಿಲುಮೆ ಇತ್ತು. ರಂಗುರಂಗಿನ ಹೂಗಳು ಗಾಳಿಯಲ್ಲಿ ತಲೆ ಕುಣಿಸಿ ಪದ್ಮಿನಿಯನ್ನು ಸ್ವಾಗತಿಸಿದವು. ಪದ್ಮಿನಿ ಪೋರ್ಟಿಕಾದಲ್ಲಿ ನಿಂತಳು. ವರಾಂಡದಲ್ಲಿ ವ್ಯಕ್ತಿಯೊಬ್ಬರು ಪೇಪರೊಂದನ್ನು ಮುಖಕ್ಕೆ ಅಡ್ಡಲಾಗಿ ಹಿಡಿದು ಓದುತ್ತಾ ಆರಾಮ ಕುರ್ಚಿಯ ಮೇಲೆ ಕುಳಿತಿದ್ದರು. ಪೇಪರಿನ ಮೇಲಿನಿಂದ ಸಿಗರೇಟಿನ ಹೊಗೆ ಸುರುಳಿಯಾಗಿ ಮೇಲೆ ಹೋಗುತ್ತಿದ್ದುದನ್ನು ಪದ್ಮಿನಿ ನೋಡಿದಳು. ಕಾಲಿನಲ್ಲಿ ಮಿರಮಿರನೆ ಮಿಂಚುತ್ತಿದ್ದ ಕಪ್ಪು ಬಣ್ಣದ ಶೂಸುಗಳು, ಗರಿಮುರಿಯಾದ ಬಿಳಿಯ ಶರಾಯಿ ಮಾತ್ರ ಪದ್ಮಿನಿಗೆ ಕಾಣಿಸಿತು. ಇವರೇ ಸುದರ್ಶನದ ನವಾಬರಿರಬೇಕೆಂದುಕೊಂಡಳು ಪದ್ಮಿನಿ. ಆತ ಪತ್ರಿಕೆ ಓದುವುದರಲ್ಲಿ ಮಗ್ನರಾಗಿದ್ದರು. ಪದ್ಮಿನಿ ಬಾಗಿಲು ತೆಗೆದುಕೊಂಡು ಒಳಗೆ ಬಂದಿದ್ದುದನ್ನು ಅವರು ಗಮನಿಸಿಯೇ ಇರಲಿಲ್ಲ. ಏನೆಂದು ಕರೆಯುವುದು? ಸರ್. ಸರಿಯಾಗಿಲ್ಲ. ಗೀತಾ ಪಾಪ ಹಾಸಿಗೆ ಹಿಡಿದು ಮಲಗಿದ್ದಾಳೆ. ಪದ್ಮಿನಿ ಕೈ ಬಳೆಗಳನ್ನು ಸರಿಸಿ ಸದ್ದು ಮಾಡಿದಳು. ಆದರೆ ಪೇಪರ್ ಓದುತ್ತಿದ್ದ ವ್ಯಕ್ತಿ ತಲೆ ಎತ್ತಲಿಲ್ಲ. ಪದ್ಮಿನಿಗೆ ಕೊಂಚ ನಿರಾಶೆಯಾಯಿತು. ಪದ್ಮಿನಿ ಕೆಮ್ಮಿದಳು. ಆತ ಪೇಪರನ್ನು ಕೆಳಗಿಳಿಸಿ ಪೇಪರ ಮೇಲಿಂದ ಪದ್ಮಿನಿಯನ್ನು ನೋಡಿದರು. ಪದ್ಮಿನಿಯ ಮನಸ್ಸಿನಲ್ಲಿದ್ದ ಗೀತಾಳ ತಂದೆಯ ಚಿತ್ರ ಸಂಪೂರ್ಣವಾಗಿ ಮಾಯವಾಯಿತು. ಗೆಳತಿಯರ ಟೀಕೆಗಳನ್ನು ಕೇಳಿ ಕೇಳಿ ಗೀತಾಳ ತಂದೆ ಎಂದರೆ ಪದ್ಮಿನಿ ಒಂದು ಚಿತ್ರವನ್ನು ಕಲ್ಪಿಸಿಕೊಂಡಿದ್ದಳು. ಗಿಡ್ಡು ವ್ಯಕ್ತಿ, ಬಟ್ಟತಲೆ, ತಲೆಯ ಹಿಂಭಾಗದಲ್ಲಿ ನೆರೆತ ಸ್ವಲ್ಪ ಕೂದಲು, ಬಿಳಿದಾಗುತ್ತಿದ್ದ ಮೀಸೆ, ಬೊಜ್ಜುಮೈ, ಪ್ರಧಾನವಾಗಿ ಕಾಣುವ ಹೊಟ್ಟೆ, ಕೆಂಪು ಕಣ್ಣುಗಳು, ಪುಂಡು ಮುಖ, ದಪ್ಪ ಗಾಜಿನ ಕನ್ನಡಕದ ವ್ಯಕ್ತಿಯ ಚಿತ್ರವೊಂದು ಅವಳ ಚಿತ್ತಭಿತ್ತಿಯ ಮೇಲೆ ನಿಂತಿತ್ತು. ಆದರೆ ಎದುರಿಗಿದ್ದ ವ್ಯಕ್ತಿ ನೋಡಿದ ಕೂಡಲೇ ಒಳ್ಳೆಯ ಆಟಗಾರರಿರಬಹುದೆಂದು ಹೇಳಬಹುದಾದ ಶರೀರ, ಪ್ರಮಾಣಬದ್ಧವಾದ ನಿಲುವು, ದಟ್ಟವಾದ ಕಪ್ಪು ಕೂದಲಿನ ಕ್ರಾಫು, ಸೌಮ್ಯ ಮುಖ. ಗೀತಾಳ ಅಣ್ಣ, ಹಿರಿಯಣ್ಣ ಇರಬಹುದು ಎಂದಿತು ಮನಸ್ಸು. ಆತ ಪೇಪರನ್ನು ಕೆಳಗಿಟ್ಟು ಪದ್ಮಿನಿಯ ಕಡೆ ನೋಡಿದರು. ಅವರ ಮುಖ ಯಾವುದೋ ತೊಂದರೆಗೀಡಾದ ಮಗುವಿನ ಮುಖದಂತಿತ್ತು. ತುಂಟತನ ಮೂಡಿ ಬಂದ ಪೋರನ ಕ್ರಾಪಿನಂತೆ ಅವರ ತಲೆ ಕೂದಲು ಕೆದರಿತ್ತು. ಒಂದೆರಡು ಕೂದಲಿನ ಎಸಳುಗಳು ಹಣೆಯ ಮೇಲೆ ನಲಿದಾಡುತ್ತಿದ್ದವು. ಯಾರು ಎನ್ನುತ್ತಾತ ಎದ್ದು ನಿಂತರು. ಅದೇಕೋ ಪದ್ಮಿನಿಗೆ ಗಂಟಲು ಕಟ್ಟಿದಂತಾಯಿತು. ಅವ್ಯಕ್ತ ಕೈಯೊಂದು ಅವಳ ಗಂಟಲನ್ನು ಅದುಮಿ ಹಿಡಿದಂತಾಯಿತು. ನಾನು ಕಾಲೇಜಿನಲ್ಲಿ ಪದ್ಮಿನಿ ತೊದಲಿದಳು. ಪದ್ಮಿನಿ ಪೋರ್ಟಿಕಾದಲ್ಲಿನ ಕೆಳಗೋಡೆಯ ಮೆಟ್ಟಿಲ ಮೇಲೆ ನಿಂತಿದ್ದಳು. ಆತ ಮುಂದೆ ಬಂದ ಮೇಲು ಮೆಟ್ಟಿಲಿನ ಮೇಲೆ ನಿಂತು ಪದ್ಮಿನಿಯ ಕಡೆ ನೋಡಿದರು. ಆಟವಾಡಿ ದಣಿದಿದ್ದ ಮುಖ ಹಸಿವಿನಿಂದ ಮತ್ತಷ್ಟು ಕಳೆಗೊಂಡಿತ್ತು. ಸಾಧಾರಣವಾದುದೊಂದು ನೂಲಿನ ಸೀರೆ, ಕೆದರಿದ ತಲೆ, ಕೈಗಳಲ್ಲಿನ ಒಂದೊಂದು ಗಾಜಿನ ಬಳೆ, ಬರಿದಾದ ಕೊರಳಿನ ಪದ್ಮಿನಿಯನ್ನು ನೋಡಿ ಆತ ಏನೆಂದು ಬಗೆದರೋ. ಈಗೇನು, ನನಗೆ ಸಹಾಯ ಮಾಡೋಕ್ಕಾಗುವುದಿಲ್ಲ, ಮುಂದಕ್ಕೆ ಹೋಗಿರಮ್ಮ, ಆತ ಹಸನಿಂದ ನುಡಿದರು. ಸಹಾಯ? ಪದ್ಮಿನಿಗೆ ಅವರ ಮಾತುಗಳು ಅರ್ಥವಾಗಲಿಲ್ಲ. ಅವರ ಧೋರಣೆ ನೋಡಿ ಅವಳ ನಾಲಿಗೆಯ ಶಕ್ತಿ ಉಡುಗಿತ್ತು. ನಾನು ಕಾಲೇಜಿನಲ್ಲಿ ಎಂದಳು ಮತ್ತೆ ಪದ್ಮಿನಿ. ನಾವು ತಾನು ಎಷ್ಟು ಜನಕ್ಕೆ ಅಂತ ಸಹಾಯ ಮಾಡೋಕ್ಕಾಗುತ್ತದೆ? ಇದುವರೆಗೂ 8-10 ಜನರಿಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದರು. ನಮ್ಮ ಯೋಚನೆ ಕಷ್ಟ ನಮಗೆ, ನೀವು ಸುಮ್ಮನೆ ತೊಂದರೆ ಮಾಡಬೇಡಿ, ಹೊರಟು ಹೋಗಿ ಎಂದು ಹೇಳಿ ಆತ ಹೊಗೆ ಕಾರುತ್ತಿದ್ದ ಸಿಗರೇಟನ್ನು ಮತ್ತೆ ಬಾಯಲ್ಲಿ ಕಚ್ಚಿದರು.
ತಾನು ವಿದ್ಯೆಗಾಗಿ ಸಹಾಯ ಯಾಚಿಸುತ್ತಿರಬಹುದೆಂದು ತಿಳಿದಿದ್ದಾರೆ ಎಂದು ಪದ್ಮಿನಿಗೆ ಈಗ ಅರ್ಥವಾಯಿತು. ಅವಮಾನದಿಂದ ಪದ್ಮಿನಿಯ ಕಣ್ಣು ಕೆಂಪಾಯಿತು. ಕೋಪದಿಂದ ಅವಳ ಕಣ್ಣುಗಳು ಉಜ್ವಲವಾದವು. ಪದ್ಮಿನಿ ಅವಡುಗಚ್ಚಿ ಹೇಳಿದಳು, ನಾನು ಗೀತಾಳ ಸಹಪಾಠಿ. ಗೀತಾಗೆ ಮೈಗೆ ಹುಷಾರಿಲ್ಲವೆಂದು ಕೇಳಿದೆ. ಆದುದರಿಂದ ಅವಳನ್ನು ನೋಡಿಕೊಂಡು ಹೋಗಲು ಬಂದೆ ಅಷ್ಟೇ. ಶತಪಥ ಸುತ್ತುತ್ತಿದ್ದ ಆತ ತಟ್ಟನೆ ನಿಂತು, ಕ್ಷಮಿಸಿ, ನಾನು ಯಾರೋ ಏನೋ ಎಂದು ಭಾವಿಸಿದ್ದೆ. ಗೀತಾಳ ಯೋಚನೆಯಿಂದಾಗಿ ನನಗೆ ಬೇಸರವಾಗಿತ್ತು. ಸಾಲದುದಕ್ಕೆ ಈ ಮಸುಕು ಬೆಳಕು ಎನ್ನುತ್ತಾ ಅವರು ವೆರಂಡದ ದೀಪದ ಸ್ವಿಚ್ಚನ್ನು ಒತ್ತಿದರು. ದೀಪದ ಕಿರಣಗಳು ಪದ್ಮಿನಿಯ ಮುಖದ ಮೇಲೆ ಬೆಳಗಿದವು. ಅವಳು ಎಡಗೈಯಿಂದ ಪುಸ್ತಕಗಳನ್ನು ಎದೆಗೊತ್ತಿ ದಿಟ್ಟನತನದಿಂದ ತಲೆ ಎತ್ತಿ ಅವರ ಕಡೆ ನೋಡುತ್ತಿದ್ದಳು. ಕ್ಷಮಿಸಬೇಕಂತೆ. ವಿಷಾದದ ವ್ಯಂಗ್ಯ ಭರಿತ ನಗೆಯೊಂದು ಅವಳ ತುಟಿಗಳ ಮೇಲೆ ಕುಣಿದಾಡಿತು. ಬಡವಳೆಂದರೆ ಎಷ್ಟು ತಾತ್ಸಾರ! ತನ್ನ ನೂಲಿನ ಸೀರೆಗೆ ಸಿಕ್ಕಿದ ಗೌರವ ಇದು. ತಾನು ಸೊಗಸಾದ ಧರ್ಮಾವರದ ಸೀರೆಯಿಟ್ಟುಕೊಂಡು ಬಂದಿದ್ದರೆ ಸಾಲದುದಕ್ಕೆ ಬೂಟಾಟಿಕೆ ಬೇರೆ, ಕ್ಷಮೆ, ತಪ್ಪು, ತಿಳುವಳಿಕೆ ಅಂತ. ಅವಳ ತುಟಿಯ ಮೇಲೆ ಸುಳಿದ ನಗೆಗೆ ಕಪ್ಪು ಬಣ್ಣ ಹಚ್ಚಿದರು ಆತ. ಅವರು ನಸುನಕ್ಕು, ಬನ್ನಿ, ಗೀತಾನ ನೋಡುವಿರಂತೆ ಎಂದರು. ಏನೂ ಬೇಕಿಲ್ಲ ಎಂದು ಹೇಳಿ ಆತನ ಮುಖಕ್ಕೆ ರಪ್ಪನೆ ಹೊಡೆದು ಹಿಂತಿರುಗಬೇಕೆನಿಸಿತು ಪದ್ಮಿನಿಗೆ. ಆದೇಕೋ ಹಾಗೆ ಮಾಡುವುದು ಅವಳಿಂದ ಸಾಧ್ಯವಾಗಲಿಲ್ಲ. ಆತ ಮುಂದೆ ಹೋದರೂ ಪದ್ಮಿನಿ ಅವರನ್ನು ಯಂತ್ರದಂತೆ ಹಿಂಬಾಲಿಸಿದಳು. ಆಗಲೇ ಕತ್ತಲು ಕವಿಯುತ್ತಿದ್ದ ಕೊಠಡಿಗಳಲ್ಲೆಲ್ಲ ಆತ ದೀಪವನ್ನು ಬೆಳಗಿಸುತ್ತಾ ಮುಂದೆ ಹೋದರು. ಮನೆಯ ಅಂದಚೆಂದವನ್ನು ನೋಡುವ ತಾಳ್ಮೆ ಪದ್ಮಿನಿಗಿರಲಿಲ್ಲ. ಅವಳು ತಲೆ ತಗ್ಗಿಸಿ ಸುದರ್ಶನ ವಾಸಿಯನ್ನು ಹಿಂಬಾಲಿಸಿದಳು. ಆತ ಮಹಡಿ ಏರಿ ಕೊಠಡಿಯೊಂದರ ಮುಂದೆ ನಿಂತು, ಗೀತಾ ಎಂದು ಮೃದುವಾಗಿ ಕರೆದರು. ದೀಪದ ಬೆಳಕು ಕಣ್ಣು ಚುಚ್ಚುವುದೆಂದು ಗೀತಾ ಇರುಳು ದೀಪವನ್ನು ಮಾತ್ರ ಹಚ್ಚಿಸಿದ್ದಳು. ಏನಣ್ಣ, ಇನ್ನೂ ನಿದ್ದೆ ಬಂದಿಲ್ಲವೇನಮ್ಮ? ವಾತ್ಸಲ್ಯ ಆತನ ದನಿಯಲ್ಲಿ ಉಕ್ಕಿ ಉಕ್ಕಿ ಬರುತ್ತಿತ್ತು. ಇಲ್ಲ, ನಿನ್ನ ನೋಡೋಕೆ ಅದು ಯಾರೋ ನಿನ್ನ ಸ್ನೇಹಿತೆ ಬಂದಿದ್ದಾರೆ. ಒಳಗೆ ಬರ ಹೇಳಣ್ಣ, ದೀಪ ಹಾಕು. ರೂಮಿನ ದೊಡ್ಡ ದೀಪ ಬೆಳಗಿತು. ಪದ್ಮಿನಿ ರೂಮಿನ ಬಾಗಿಲ ಬಳಿ ಹೊಸಿಲ ಆಚೆ ನಿಂತಿದ್ದಳು. ಗೀತಾ ಹಾಸಿಗೆಯ ಮೇಲಿನಿಂದಲೇ ಪದ್ಮಿನಿಯ ಮುಖವನ್ನು ನೋಡಿ ಬತ್ತಿದ ಮುಖದಲ್ಲಿ ನಗೆ ತುಂಬಿ, ಒಳಗೆ ಬಾ ಪದ್ಮಿನಿ ಎಂದಳು. ಪದ್ಮಿನಿ ಒಳಗೆ ಬಂದಳು. ಗೀತಾ ಮಂಚದ ಬಳಿ ಇದ್ದ ಕುರ್ಚಿಯ ಕಡೆ ಕೈ ತೋರಿಸಿ, ಕುರ್ಚಿನ ಮಂಚಕ್ಕೆ ಸ್ವಲ್ಪ ದೂರಕ್ಕೆ ಹಾಕಿಕೊಂಡು ಕುಳಿತುಕೋ, ಫ್ಲೂ ಸೋಂಕು ಎಂದು ಡಾಕ್ಟರ್ ಹೇಳುತ್ತಾರೆ ಎನ್ನುತ್ತಾ ತಂದೆಯ ಕಡೆ ತಿರುಗಿ, ಅಣ್ಣ, ಇವಳು ನನ್ನ ಸಹಪಾಠಿ ಪದ್ಮಿನಿ, ಇವರು ನಮ್ಮ ತಂದೆ ಎಂದಳು. ಇವರು ಗೀತಾಳ ತಂದೆಯೇ? ನಮಸ್ಕಾರ. ಆತ ಕೈ ಜೋಡಿಸಿದರು. ಪದ್ಮಿನಿ ಬದಲು ಹೇಳದೆ ಸುಮ್ಮನೆ ಕೈ ಮುಗಿದಳು. ಪದ್ಮಿನಿ ಕುರ್ಚಿಯನ್ನು ಎಳೆದುಕೊಂಡು ಕುಳಿತಳು. ಗೀತಾಳ ತಂದೆ ರೂಮಿನಿಂದ ಹೊರಗೆ ಹೋದರು. ಮರುಗಳಿಗೆ ಅವರು ಮೆಟ್ಟಿಲು ಇಳಿಯುತ್ತಿದ್ದ ಸದ್ದು ಪದ್ಮಿನಿಗೆ ಕೇಳಿಸಿತು. ಗೀತಾಳಿಗೆ ಪದ್ಮಿನಿ ಬಂದುದು ನಿಜವಾಗಿಯೂ ಆಶ್ಚರ್ಯವನ್ನು ಉಂಟು ಮಾಡಿತು. ಯಾಕೆಂದರೆ ಅವರಿಗೆ ಕೇವಲ ಪರಿಚಯವಿತ್ತೇ ಹೊರತು ಸ್ನೇಹವಿರಲಿಲ್ಲ. ಅಂತಹದರಲ್ಲಿ ಪದ್ಮಿನಿ ಈಗ ತನ್ನನ್ನು ನೋಡಲು ಬರುವುದೆಂದರೆ? ಎಷ್ಟು ದಿನದಿಂದ ಮೈಗೆ ಹುಷಾರಿಲ್ಲ? 1 ವಾರದಿಂದ. ಲೀವ್ ಲೆಟರ್ ಯಾಕೆ ಕಳಿಸ್ಲಿಲ್ಲ? ಗೀತಾ ಆಶ್ಚರ್ಯದಿಂದ ಕಣ್ಣರಳಿಸಿ, ನಮ್ಮ ಹನುಮನ ಕೈಲಿ ಲೀವ್ ಲೆಟರ್ ಕಳಿಸಿದ್ದೇನಲ್ಲ ಎಂದಳು. ಹಾಗಾದರೆ ಟೀಚರ್ ಇವತ್ತೂ ಕೂಡ ಕೇಳಿದರು, ನೀನೇ ಯಾಕೆ ಬರ್ತಾ ಇಲ್ಲ ಅಂತ. ಹನುಮ ಕೊಟ್ಟನೋ ಇಲ್ಲವೋ ತಿಳಿಯಲಿಲ್ಲ. ನನಗೆ ಹುಷಾರಿಲ್ಲ ಅಂತ ನಿನಗೆ ಯಾರು ಹೇಳಿದರು? ಇವತ್ತು ಕಾಲೇಜಿನಿಂದ ಮನೆಗೆ ಬರುತ್ತಿದ್ದಾಗ ದಾರಿಲಿ ಹನುಮ ನಾಯಿಯನ್ನು ಕರೆದುಕೊಂಡು ಹೋಗ್ತಿದ್ದ. ನೀನು ಕಾಲೇಜಿಗೆ ಯಾಕೆ ಬರ್ತಿಲ್ಲ ಅಂತ ವಿಚಾರಿಸಿದಾಗ ಅವನು ನಿನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ದ. ಹಾಗಾದರೆ ನೀನು ಕಾಲೇಜಿಂದ ಸೀದಾ ಇಲ್ಲಿಗೆ ಬಂದಿದ್ದೀಯಾ ಎನ್ನುತ್ತಾ ಗೀತಾ ಪದ್ಮಿನಿಯ ಕೈಗಲ್ಲಿದ್ದ ಪುಸ್ತಕಗಳ ಕಡೆ ನೋಡಿದಳು. 1 ವಾರಕ್ಕೆ ಗೀತಾ ತುಂಬ ಇಳಿದು ಹೋಗಿದ್ದಳು. ಅವಳ ತುಂಬಿದ ಕೆನ್ನೆಗಳು ಕೃಶವಾಗಿದ್ದವು. ಕಾಲೇಜಿನ ಕಡುಬೆಡಗಿ ಗೀತಾ ರೋಗದ ದಾಳಿಗೆ ಸಿಕ್ಕಿ ಅತ್ಯಂತ ದೈನ್ಯದ ಮೂರ್ತಿಯಾಗಿ ಮಲಗಿದ್ದಳು. ಇದಿಷ್ಟು ಸಾಕನ್ಸುತ್ತೆ. ಇದರ ನಂತರ ಕಾದಂಬರಿ ಮುಂದುವರಿತಾ ಹೋಗುತ್ತೆ. ಅದನ್ನು ಬೆಳೆಸ್ತಾ ಹೋಗ್ತಾರೆ. ಒಂದು ಆಗಿನ ಕಾಲದ ಸ್ತ್ರೀಯ ಸ್ಥೂಲ ಚಿತ್ರಣವನ್ನು ನಾವು ಇದರಿಂದ ತಿಳ್ಕೊಳ್ತಾ ಹೋಗ್ಬೋದು. ಆಗಿನ ವ್ಯವಸ್ಥೆ, ಕಾಲೇಜು, ಮತ್ತು ಒಂದು ಬಡ ಕುಟುಂಬದ ಹಿನ್ನೆಲೆಯ, ಸಾಧಾರಣ ಕುಟುಂಬದ ಹಿನ್ನೆಲೆಯ ಒಂದು ಸ್ತ್ರೀ ಚಿತ್ರಣ, ಜೊತೆಗೆ ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂತಹ ಸ್ತ್ರೀಯ ಚಿತ್ರಣ, ಜೊತೆಗೆ ಒಬ್ಬ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಳ್ಳುವಂತಹ ರೂಮರ್ಸ್ಗಳು, ಇವುಗಳನ್ನೆಲ್ಲವನ್ನು ಅವರು ಸೊಗಸಾಗಿ ಬರಿತಾ ಹೋಗ್ತಾರೆ. ಜೊತೆಗೆ ಅದನ್ನು ಚಿತ್ರಿಸುವ ರೀತಿ ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಸಾಫ್ಟಾಗಿ ಇರ್ತದೆ. ಈ ನಿಟ್ಟಿನಲ್ಲಿ ಅವರ ಕಾದಂಬರಿಗಳನ್ನು ನಾವು ನೋಡಬಹುದು. ಇನ್ನು ನನ್ನ ಒಂದು ಪದ್ಯವನ್ನು ಕೂಡ ಅವರು
ವಿಶಾಲಾರಾಧ್ಯ ಓದುವಂತೆ ಹೇಳಿದ್ದಾರೆ. ಹಾಗಾಗಿ ಆ ಸ್ತ್ರೀ ಏನು ವಿಚಾರ ಇದೆ ಆ ಹಿನ್ನೆಲೆಯಲ್ಲೇ ಒಂದು ಪದ್ಯವನ್ನು ಓದ್ತೀನಿ. ಆಕೆಗೂ ಬೇಕಿರಲಿಲ್ಲ. ನನ್ನ ಪದ್ಯ ಆಕೆಗೂ ಬೇಕಿರಲಿಲ್ಲ. ಅವಳನ್ನು ಹಾರುವ ಹಕ್ಕಿಗೆ ಹೋಲಿಸುವುದು ಅವುಗಳಿಗೇನು ಬೇಕಿರಲಿಲ್ಲ. ವಯ್ಯಾರವಾಗಿ ಓಡುವ ಪ್ರಾಣಿಗೆ ಸಮೀಕರಿಸುವುದು ಪ್ರಾಣಿಗಳಿಗೆ ಸಮ್ಮತವಿರಲಿಲ್ಲ. ಸುಳಿವ ತಂಗಾಳಿ ಅವಳ ಮುಂಗುರಳನ್ನು ಮೃದುವಾಗಿ ಸವರಿದ್ದು ಕಾಕತಾಳೀಯ. ನಡೆವ ಹಾದಿ ತನ್ನ ಮಾರ್ಗದ ತುಂಬ ಗುಲಾಬಿ ದಳ ಹರಡಿಕೊಂಡಿದ್ದು ಆಕಸ್ಮಿಕ. ಎದೆಯ ಮೇಲಿನ ಸೆರಗು ಜಾರಿದ್ದು ಕಂಡು ಸೂರ್ಯನೇನು ನಾಚಿರಲಿಲ್ಲ. ಮುಂಗಾಲಿನ ಮೇಲಿನ ಮಚ್ಚೆಗೆ ಇರುಳಿನ ನಕ್ಷತ್ರಗಳು ಕೂಡ ಮುದಗೊಂಡಿರಲಿಲ್ಲ. ದಾಳಿಂಬಿಗೆ ಅವಳ ದಂತವಾಗಲು, ಸಂಪಿಗೆಗೆ ನೀಳ ನಾಸಿಕವಾಗಲೇನೂ ಧಾವಂತವಿರಲಿಲ್ಲ. ಕಮಲಕ್ಕೆ ಮೊಗವಾಗಲು, ಶಂಕುವಿಗೆ ಕಿವಿಯೋ ಕೊರಳೋ ಅನಿಸಿಕೊಳ್ಳಲು ತರಾತುರಿ ಇರಲಿಲ್ಲ. ಬಳ್ಳಿಗೆ ದೇಹದ ಉಪಮೆ, ಮರಕ್ಕೆ ಅಪ್ಪುವ ಒಲುಮೆ, ಸಂಯೋಗ ಸರಿ ಇರಲಿಲ್ಲ. ಕಾಣುವ ಕಣ್ಣಲ್ಲಿ ಬೆರಗು, ನುಡಿವ ತುಟಿಯಲ್ಲಿ ನಡುಗು, ಅಲಂಕಾರದ ನುಡಿಗಳು ಸೂಕ್ತವಲ್ಲ. ತುಂಬು ಎದೆ, ಕೃಶ ನಡು, ವಿಶಾಲ ಜಗನದ ಶಿಲ್ಪವಾಗಲು ಅವಳಿಗೂ ಆಸಕ್ತಿ ಇರಲಿಲ್ಲ. ಈ ಒಂದು ತ್ರಿವೇಣಿ ಸ್ಮೃತಿಯಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಂತಹ ಅಲ್ಲಮ ಬಳಗದ ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ವಿಶಾಲ್ ಆರಾಧ್ಯ ಅವರಿಗೆ ಧನ್ಯವಾದಗಳು. ಇಂತಹದ್ದೊಂದು ಕಾರ್ಯಕ್ರಮ ಬಹಳ ಅಗತ್ಯ ಇತ್ತು. ಬೇರೆ ಬೇರೆ ವಿಚಾರದಲ್ಲಿ, ಲೇಖಕರ ವಿಚಾರದಲ್ಲಿ ಇಡೀ ದಿನ ಸಾಹಿತ್ಯಿಕ ಕಾರ್ಯಕ್ರಮಗಳು ಜರುಗುತ್ತೆ. ಇನ್ ದ ಸೇಮ್ ಟೈಮ್ ಲೇಖಕಿಯರ ವಿಚಾರವಾಗಿ ಅವರ ಕುರಿತಂತೆ ನಮ್ಮ ಪರಂಪರೆಯ ಲೇಖಕಿಯರನ್ನು ನಾವು ನೆನಪಿಸಿಕೊಳ್ಳುವಂತಹದ್ದು ಬಹಳ ಅಗತ್ಯ. ಆ ನಿಟ್ಟಿನಲ್ಲಿ ಇವತ್ತೊಂದು ಬಹಳ ಅಮೂಲ್ಯವಾದ ಕಾರ್ಯಕ್ರಮವನ್ನು ವಿಶಾಲಾರಾಧ್ಯ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ, ಯಶಸ್ವಿಯಾಗಿ ನಡೆಯಲಿ. ಕೊಂಚ ಅನಾರೋಗ್ಯದ ನಡುವೆ ನಾನು ನನ್ನ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಧನ್ಯವಾದಗಳು. ಕೇಳಿಸಿಕೊಂಡ ಎಲ್ಲ ಸಹೃದಯ ವೀಕ್ಷಕರಿಗೂ ಕೂಡ, ಪ್ರೇಕ್ಷಕರಿಗೆ, ಗೆಳೆಯರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.